ಅವರು ಮನದಟ್ಟು ಮಾಡಿಕೊಳ್ಳುವುದಿಲ್ಲ. ಅವರ ದುಷ್ಕೃತ್ಯಗಳು ಅವರನ್ನು ಮುತ್ತಿಕೊಂಡಿವೆ ಅನ್ನೋದಾಗಿ ದೇವರು ಹೇಳುವಂತಹ ಮಾತು ನಾವು ನೋಡ್ತೀವಿ. ವಾಕ್ಯದಲ್ಲಿ ಹೇಳ್ತಿದೆ, ತಮ್ಮ ಕೆಟ್ಟತನದಿಂದ ರಾಜನನ್ನು ಆನಂದಗೊಳಿಸುತ್ತಾರೆ, ಸುಳ್ಳುಗಳಿಂದ ಮುಖಂಡರನ್ನು ಸಂತೋಷಪಡಿಸ್ತಾರೆ. ಇಲ್ಲಿ ಸಹ ನಾವು ನೋಡ್ತೇವೆ, ಕೆಟ್ಟತನದಿಂದ ಎಷ್ಟೊಂದು ಸಲ ನಾವು ಇತರರನ್ನು ಮೆಚ್ಚಿಸಬೇಕೆನ್ನುವಂತಹ ಕೆಲಸ ಮಾಡ್ತೇವೆ. ಎಷ್ಟೊಂದು ಆವರ್ತಿ ಬೇರೆಯವರನ್ನು ಮೆಚ್ಚಿಸ್ಬೇಕಂತ ಹೇಳಿ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತೇವೆ. ಇಲ್ಲಿ ಸಹ ಇದೇ ಘಟನೆ ಆಗ್ತಿಲ್ಲ. ತಮ್ಮ ಕೆಟ್ಟತನದಿಂದ ರಾಜರನ್ನು ಮೆಚ್ಚಿಸಬೇಕು. ಕೆಟ್ಟತನದಿಂದ, ಸುಳ್ಳುಗಳಿಂದ, ಅಯ್ಯೋ ಯಾರನ್ನಾದರೂ ಏನಾದರೂ ಹೇಳಬೇಕಾದ್ರೆ ಬಹಳ ತೋರಿಕೆ ಜೀವಿತ ನಾವು ಜೀವಿಸ್ತೇವೆ ಎವ್ರಿ ಡೇ. ಅದು ಸಣ್ಣದಿರಲಿ ದೊಡ್ಡದಿರಲಿ ಪ್ರತಿಯೊಂದು ಅನೇಕ ಎಕ್ಸಾಂಪಲ್ಸ್ಗಳು ನಾವು ಕೊಡ್ಬೋದು, ಅನೇಕ ಉದಾಹರಣೆಗಳು ನಾವು ದಿನನಿತ್ಯ ಮಾಡ್ಬೋದು. ಏನಂದರೆ ಹೇಗೆ ನಾವು ಇತರರಿಗೆ ಮೆಚ್ಚಿಸ್ತೇವೆ ಅಂತ ಹೇಳೋಣ. ಅನೇಕ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ, ಅನೇಕ ನಮ್ಮ ಒಂದು ಚರ್ಚ್ ಮೆಂಬರ್ಸ್ಗಳಿಗಾಗಿರ್ಬೋದು, ಬೇರೆ ಬೇರೆ ನಾಯಕರುಗಳಿಗಾಗಿರ್ಬೋದು, ಅವರಿಗೆಲ್ಲರೂ ನಾವು ಮೆಚ್ಚಿಸುವಂಥ ವಿಧಾನ ಹೇಗಿರ್ತದೆ ಅಂತಂದರೆ, ಈಗ ಕರ್ತನು ನಮ್ಮನ್ನು ನೋಡ್ತಲಿದ್ದಾನೇನೋ ಅಂತ ಭಯ ನಮಗಿರಲ್ಲ. ಮೊದಲು ಅವರನ್ನು ಮೆಚ್ಚಿಸ್ಬೇಕು, ಏನೇ ಮಾಡಬೇಕು ಅವ್ರಿಗೆ ನಾವು ಮೆಚ್ಚಿಸ್ಬೇಕಂತೇಳಿ ಆದಷ್ಟು ಪ್ರಯತ್ನ ಪಡ್ತೇವೆ. ಹೇಗೆ ಪ್ರಯತ್ನ ಪಡ್ತೇವೆ ಅಂದರೆ, ನಾವು ಕೆಲವೊಂದು ಅವ್ರ ಮಾತು ಕೇಳೋದ್ರ ಮೂಲಕ, ಕೆಲವು ಸಲ ಅವ್ರಿಗೆ ಸುಮ್ಮನೆ ಕೆಲವ್ರಿಗೆ ಭಾಳಷ್ಟು ಏನಂತೀರಂದರೆ ಈ ರೀತಿ ಹೊಗಳಿಕೆ ಮಾತುಗಳನ್ನು ಹೇಳೋದಂಥದ್ರ ಮೂಲಕ, ಇನ್ನು ಕೆಲವು ಸಲ ಇದ್ದಿದ್ದ ಹಾಗೆ ಹೇಳೋದಿಲ್ಲ. ಕೆಲವರು ತಪ್ಪು ಆಗಿದ್ದರೆ ನಾಯಕರದ ಕುರಿತು ನಾವು ತಪ್ಪಾಗಿದೆ, ಇದು ಸರಿಪಡಿಸ್ಕೊಳ್ಬೇಕೆನ್ನುವಂತಹ ವಿಷಯಗಳು ನಾವು ಹೇಳೋದಿಲ್ಲ. ಅದ್ರ ಬದಲಾಗಿ ನಾವೇನು ಹೇಳ್ತೇವೆ ಅಂದರೆ, ನೀನು ಮಾಡಿದ್ದೇ ಸರಿ, ನೀನು ನಡೆದುಕೊಂಡದ್ದೇ ಸರಿ ಅಂಥೇಳಿ ಅವರಿಗೆ ಸುಳ್ಳಿನ ಮೇಲೆ ಸುಳ್ಳು ಹೇಳಿ ಅವರನ್ನು ನಾವು ನಡೆಸ್ಕೊಂಡು ಹೋಗುವಂಥದ್ದು. ಅವರ ಕುರಿತು ನಾವು ಬಹಳ ಸಂತೋಷ ಪಡ್ತೇವೆ. ಏನಂತಂದರೆ, ನಮ್ಮನ್ನು ನಾಯಕರು ಗುರುತಿಸ್ತಾರೆ ಅಥವಾ ಮುಖಂಡರು ನಮ್ಮನ್ನು ಗುರುತಿಸ್ತಾರೆ, ನನಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಗೊತ್ತು ಅನ್ನೋದಾಗ ನಾವು ಸಂತೋಷ ಪಡ್ತೇವೆ. ಆದರೆ ಬೈಬಲ್ನಲ್ಲಿ ಬಹಳ ಕ್ಲಿಯರ್ಲಿ ಏನು ಹೇಳ್ತದೆ ಅಂತಂದರೆ, ನಾವು ಸುಳ್ಳಿನಿಂದ ಅವರನ್ನು ಮೆಚ್ಚಿಸಬೇಕಾಗಿಲ್ಲ. ನಿನ್ನ ದೇವರು ಅದನ್ನು ನೋಡ್ತಲಿದ್ದಾನೆ ಅನ್ನೋದಾಗಿ ಭಯಪಟ್ಟು ನಾವು ನಡೆದುಕೊಳ್ಬೇಕಾಗಿದೆ. ದೇವರ ವಾಕ್ಯದಲ್ಲಿ ನಾವು ಈ 3 ವಚನದಲ್ಲಿ ನಾವು ನೋಡುವಾಗ ನಾವು ಹೇಗಿದ್ದೇವೆ ಅಂತಂದರೆ, ನಮ್ಮ ಒಂದು ಜೀವಿತ, ನಮ್ಮ ಹೃದಯ ಒಂದು ರೀತಿಯಾದಂಥ ಒಂದು ಈ ಒಂದು ವಚನ, ನಾನು ಕೆಳಗಿನ ವಚನ ನಾವು ನೋಡಬೇಕಾದ್ರೆ 4, 5, 6 ನೋಡೋಣ. ದಯವಿಟ್ಟು ಓದ್ರಿ. 4, 5, 6. ಅವರೆಲ್ಲರೂ ವ್ಯಭಿಚಾರಿಗಳು. ರೊಟ್ಟಿಗಾರನು ಬೆಂಕಿ ಹೊತ್ತಿಸಿ ಉರಿಸಿ ಕಣಕವನ್ನು ನಾದಿನಾಗಿನಿಂದ ಹುಳಿ ಬರುವ ತನಕ ಮತ್ತಷ್ಟು ಉರಿಸದೆ ಹಾಗೆಯೇ ಬಿಟ್ಟಿರುವ ಒಲೆಗೆ ಸಮಾನರಾಗಿದ್ದಾರೆ. ನಮ್ಮ ರಾಜನ ವರ್ಧಂತಿಯ ದಿನದಲ್ಲಿ ದ್ರಾಕ್ಷಾರಸದ ಉಷ್ಣವು ದೇಶಾಧಿಪತಿಗಳ ತಲೆಗೇರಲು ಆರಂಭವಾಯಿತು. ರಾಜನು ಆ ತುಂಟರ ಕೈಯ ಮೇಲೆ ಕೈ ಹಾಕಿದನು. ಇನ್ನು ಒಂದು ವಚನ ಓದ್ರಿ. ಅವರು ಹೊಂಚಿಕೊಂಡಿರುವಾಗ ತಮ್ಮ ಹೃದಯವನ್ನು ಒಲೆಯಂತೆ ಸಿದ್ಧ ಮಾಡಿರುತ್ತಾರೆ. ಅವರ ರೋಷಾಗ್ನಿಯು ರಾತ್ರಿಯೆಲ್ಲ ಹೊತ್ತಿಕೊಂಡೇ ಇರುತ್ತದೆ, ಬೆಳಿಗ್ಗೆ ದಗದಗನೆ ಉರಿಯುತ್ತದೆ. ಎಲ್ಲರೂ ಒಲೆಯಂತೆ ಛಳಬೇರಿ ತಮ್ಮ ನ್ಯಾಯಾಧೀಶ್ವರನನ್ನು ನುಂಗಿಬಿಡುತ್ತಾರೆ. ಅವರ ಸಕಲ ರಾಜರು ಬಿದ್ದಿರುತ್ತಾರೆ, ಅವರೊಳಗೆ ನನ್ನನ್ನು ಪ್ರಾರ್ಥಿಸುವವರೇ ಇಲ್ಲ. ಥ್ಯಾಂಕ್ ಯು ಶ್ರೀ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, 4ನೇ ವಚನ ಏನು ಹೇಳ್ತದಂದರೆ, ವಾಕ್ಯ ಭಾಗದಲ್ಲಿ ಅವರೆಲ್ಲರೂ ವ್ಯಭಿಚಾರಿಗಳು ಅಂದಾಗಿ. ಇಲ್ಲಿ ವಾಕ್ಯ ನೀವು ಮೊದಲಿನಿಂದ ಗಮನಿಸ್ತಾ ಬಂದಾಗ ಇವರು ಯಾವುದೇ ಒಂದು ವಿಚಾರ ಮಾಡಲಿಲ್ಲ, ವ್ಯಭಿಚಾರದ ಒಂದು ಇದಿಲ್ಲ. ಆದರೆ ಕರ್ತನ ಹೇಳುವಂಥದ್ದೇನೆಂದರೆ, ಇವರು ಕರ್ತನನ್ನು ಮೆಚ್ಚಿಸುವುದನ್ನು ಬಿಟ್ಟು, ದೇವರಿಗೆ ಮೆಚ್ಚಿಸುವುದನ್ನು ಬಿಟ್ಟು ಇವರು ಮಾಡ್ತಿರುವಂತಹ ಕೆಲಸ ಏನಂದರೆ, ಇವರು ರಾಜರನ್ನು ಮೆಚ್ಚಿಸ್ತಲಿದ್ದಾರೆ, ಮುಖಂಡರುಗಳನ್ನು ಮೆಚ್ಚಿಸ್ತಲಿದ್ದಾರೆ. ಸೊ ಅದಕ್ಕೆ ಕರ್ತನ ಹೇಳ್ತಾನೆ, ಇವರು ವ್ಯಭಿಚಾರಿಗಳು. ಒಬ್ಬ ಹೆಂಡತಿ ತನ್ನ ಗಂಡನಿಗೆ ಮೆಚ್ಚಿಸೋದಕ್ಕೂ, ತನ್ನ ಗಂಡ ಹೆಂಡತಿಗೆ ಮೆಚ್ಚಿಸೋದಕ್ಕೂ ಪ್ರಯಾಸ ಪಡುವಂಥದ್ದು ನಾವು ಗಮನಿಸ್ತೀವಿ. ಏನೆಲ್ಲ ಅವ್ರ ಗಿಫ್ಟ್ ಎಲ್ಲ, ಏನೆಲ್ಲ ವಿಷಯಗಳು ನಾವು ಏನೆಲ್ಲ ಕೇಳ್ತಾ ಅದೆಲ್ಲ ಅವ್ರು ಕೊಡಿಸೋದ್ರ ಮೂಲಕ ನಾವು ಅವರಿಗೆ ಎಷ್ಟೊಂದು ಆವರ್ತಿ ನಾವು ನಮ್ಮ ಪ್ರೀತಿಯನ್ನು ನಮ್ಮ ಒಂದು ಉಡುಗೆ ತೊಡುಗೆಯ ಮೂಲಕ ಆಗಿರ್ಬೋದು, ಆಹಾರದ ಮೂಲಕವಾಗಿಯೂ ನಾವು ತೋರಿಸುವಂಥದ್ದು ನಾವು ನೋಡ್ತೇವೆ. ಎಷ್ಟೆಲ್ಲ ಅಂದರೆ ಆ ರೀತಿಯಾಗಿ ಗಂಡ ಹೆಂಡತಿಯ ಒಂದು ಸಂಬಂಧ ಇರುವಂಥದ್ದು ನಾವು ಗಮನಿಸ್ತೇವೆ. ಆದರೆ ಯಾವಾಗ ಒಬ್ಬ ಹೆಣ್ಣು ಮಗಳು, ಒಬ್ಬ ಗಂಡು ಮಗನು ಈಗ ಮದುವೆ ಆಗಿದ್ದಾಗಲೂ ಸಹ ಇತರರ ಕುರಿತು ಆಲೋಚಿಸಿ ಇತರರನ್ನು ಮೆಚ್ಚಿಸಬೇಕೆನ್ನುವಂಥ ಪ್ರಯಾಸದಲ್ಲಿರ್ತಾರೋ ಅಂಥವ್ರು ನಿಜಕ್ಕೂ ವ್ಯಭಿಚಾರಿಗಳಂತ ಹೇಳಿ ಕರೆಸಲ್ಪಡುವಂಥದ್ದು ನಾವು ನೋಡ್ತೀವಿ. ಇಲ್ಲಿ ದೈಹಿಕವಾದಂಥ ವಿಷಯ ಬಂದಿಲ್ಲ, ಆದರೆ ವಾಕ್ಯದಲ್ಲಿ ನಾವು ನೋಡ್ತೀವಿ ಆತ್ಮಿಕವಾಗಿ ಹೇಳುವಂಥ ಮಾತನೆಂದರೆ, ಇವರು ಮುಖಂಡರುಗಳನ್ನು, ರಾಜರುಗಳನ್ನು ಮೆಚ್ಚಿಸಲಿದ್ದಾರೆ ಸುಳ್ಳಿನಿಂದ. ಇದು ವ್ಯಭಿಚಾರ ಎನ್ನುವುದಾಗಿ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕೆ ವಾಕ್ಯ ಹೇಳ್ತಿದೆ, ಅವರೆಲ್ಲರೂ ವ್ಯಭಿಚಾರ ಮಾಡುವವರಾಗಿದ್ದಾರೆ. ಅದಕ್ಕೆ ಕರ್ತನ ಕೊಡುವಂಥ ಉದಾಹರಣೆ ಏನಂತಂದರೆ, ರೊಟ್ಟಿಗಾರನು, ಒಬ್ಬ ರೊಟ್ಟಿ ಮಾಡುವಂತಹ ವ್ಯಕ್ತಿ,
ಒಬ್ಬ ರೊಟ್ಟಿ ಮಾಡುವಂತಹ ವ್ಯಕ್ತಿ ತನ್ನ ಎಲ್ಲ ಕಣಕ ತಾನು ಮಾಡುವಂಥ ಎಲ್ಲ ಹಿಟ್ಟೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ನೋಡ್ತೇವಲ್ಲ, ಮಿಕ್ಸ್ ಮಾಡಿಟ್ಟು ಒಂದು ಸೈಡಿಗೆ ಇಟ್ಟು ನಾವು ಗ್ಯಾಸ್ ಆಗಿರ್ಬೋದು ಅಥವಾ ಒಲೆ ಆಗಿರ್ಬೋದು ಹಚ್ಚುವಾಗ ನಮಗೆ ನಾವು ಹೆಂಚಿಟ್ಟು ನೋಡುವಾಗ ಅದರ ಟೆಂಪ್ರೇಚರ್ ಎಷ್ಟಿರಬೇಕು ಅನ್ನೋದಾಗಿ ನಮಗೆ ಜ್ಞಾನ ಇರ್ತದೆ. ಇದರ ಟೆಂಪ್ರೇಚರ್ ಇಷ್ಟಾಗಿರ್ಬೇಕು, ಇಷ್ಟು ಹಚ್ಚಿದಾಗ ಮಾತ್ರ ರೊಟ್ಟಿ ಆಗಲಿ ಚಪಾತಿ ಆಗಲಿ ಆಗ್ತದೆ ಅನ್ನೋದಾಗಿ ಪ್ರತಿಯೊಂದು ಹೆಣ್ಮಕ್ಳಿಗೆ ಗೊತ್ತಿರ್ತದೆ. ಅದೇ ರೀತಿ ಒಬ್ಬ ವ್ಯಕ್ತಿ ರೊಟ್ಟಿ ಬೇಕ್ ಮಾಡುವ ಆತನು ಬೇಕ್ರಿಯಲ್ಲಿ ಕೆಲಸ ಮಾಡುವಂತಹ ಯಾವುದೇ ಆಗಿರ್ಬೋದು, ಈಗ ಉದಾಹರಣೆಗೆ ನಾವು ನೋಡ್ತೀವಲ್ಲ ಕೇಕ್ ಮಾಡುವಾಗ ಈ ಒಂದು ಇದರ ಅರ್ಥ ನೀವು ಕ್ಲಿಯರಾಗಿ ತಿಳ್ಕೊಬೇಕಾದ್ರೆ ಫಸ್ಟ್ ನಾವು ತಿಳ್ಕೊಬೇಕಾದದ್ದೇನೆಂದರೆ, ನಾವು ಕೇಕ್ ಮಾಡುವಾಗ ಮೊದಲು ಏನು ಮಾಡ್ತೀವಿ ಅಂದರೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಫಸ್ಟ್ ಏನು ಮಾಡ್ತೀವಿ, ಮಿಕ್ಸ್ ಎಲ್ಲ ಮಾಡಿದ್ಮೇಲೆ ನಾವು 180 ಡಿಗ್ರಿ ನಾವೇನು ಇಡ್ತೀವಿ ಅಂದರೆ ಅವನ್ ಟೆಂಪ್ರೇಚರ್ ಇಡ್ತೀವಿ. 180 ಡಿಗ್ರಿ ಇಟ್ಟಾಗ ಮಾತ್ರ ಕೇಕ್ ಬೇಕಾಗ್ತದೆ. ಕೇಕ್ ಏನಾಗ್ತದೆ ಅಂದರೆ ಬಹಳ ಒಳ್ಳೆ ರೀತಿಯಿಂದ ಕೇಕ್ ಆಗ್ತದೆ, ಇಲ್ಲಾಂದರೆ ಕೇಕ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪೂರ್ತಿ ಅದೆಲ್ಲ ಕಿಚಿ ಆಗುವಂಥದ್ದು ಅಥವಾ ಕರೆಕ್ಟಾಗಿ ಆಗಲ್ಲ. ಅಂದರೆ ಅರ್ಥ ಏನು, ಆ ಒಂದು ಅವನ್ ಅದ್ರದ್ದೇನು ಟೆಂಪ್ರೇಚರ್ ಇರಬೇಕಲ್ಲ ಅಷ್ಟು 180 ಡಿಗ್ರಿ ಇಡಲೇಬೇಕು. ಅದೇ ರೀತಿ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಹಿಟ್ಟೆಲ್ಲ ನಾದಿ ಹುಳಿ ಬರುವ ತನಕ ಏನು ಮಾಡ್ತಾನೆ ಎಲ್ಲ ಕೂಡಿಸಿಡ್ಲತ್ತಾನೆ. ಆದರೆ ಮೇನ್ ಥಿಂಗ್ ಏನು ಮಾಡಬೇಕಾಗ್ಯದ ಅಂತಂದರೆ ಅವನು ಉರಿಯನ್ನು ಹೆಚ್ಚಿಸಬೇಕಾಗ್ಯದ. ಆದರೆ ಅದನ್ನೇ ಅವನು ಮಾಡಲಿಲ್ಲ. ಇಲ್ಲಿ ಅದೇ ವಾಕ್ಯ ಹೇಳ್ತೇನೆಂದರೆ, ಅವರೆಲ್ಲರೂ ವಿಚಾರಿಗಳು ಮತ್ತು ರೊಟ್ಟಿಗಾರನು ಬೆಂಕಿ ಹತ್ತಿಸಿ ಉರಿಸಿ ಕಣಕವನ್ನು ನಾದಿದಾಗಿನಿಂದ ಹುಳಿ ಬರುವ ತನಕ ಮತ್ತಷ್ಟು ಉರಿಸದೆ, ಹುಳಿ ಬರುವ ತನಕ ಒಂದು ಸಲ ನಾವೆಲ್ಲ ಮಿಕ್ಸ್ ಮಾಡಿ ಬೇಕ್ ಮಾಡ್ಬೇಕಂತ ಹೇಳಂದು ಇಟ್ಟಿದಾಗ, ಬೇಕ್ ಮಾಡುವಂತಹ ಸಮಯದಲ್ಲಿ ಅದನ್ನು ನಾವು ಇಡುವಾಗ, ಕೇಕ್ ಆಗ್ಲಿಕ್ಕೆ ಇಡುವಾಗ ಅದರ ಟೆಂಪ್ರೇಚರ್ ಅಷ್ಟೇ ಇರಬೇಕು. ಆದರೆ ನಾವು ಕಡಿಮೆ ಟೆಂಪ್ರೇಚರ್ ಇಟ್ಟರೆ ಅದು ಸಂಪೂರ್ಣವಾಗಿ ಹಾಳಾಗಿ ಹೋಗ್ತದೆ. ಅದೇ ಇಲ್ಲಿ ವಾಕ್ಯ ಹೇಳ್ತಲಿದೆ, ಎಷ್ಟು ಉರಿ ಬೇಕೋ ಅಷ್ಟು ಮಾತ್ರ ಉರಿಯಲ್ಲಿ ಇಲ್ಲ ಅಂದಾಗ ದೇವ್ರ ವಾಕ್ಯ ಹೇಳ್ತದೆ. ಆ ರೀತಿಯ ಅದಕ್ಕೆ ಸಮಾನರಹರ ಇವರು. ಎಂಥ ಒಳಗಿದ್ದೆವು ಅಂತ ನಾವು ಆ ಕಡೆ ತಣ್ಣಗೂ ಇಲ್ಲ ಬೆಚ್ಚಗಿಲ್ಲ ಅಂತ ಯೇಸೊಮ್ಮೆ ಅವ್ರ ರೀತಿ ಹೇಳಾರಲ್ಲ, ಅದೇ ರೀತಿಯಲ್ಲಿ ನಾವುಗಳು ಇದ್ದೇವಿಂದಾಗಿ ಯೇಸೊಮ್ಮೆ ಹೇಳುವಂತಹ ಮಾತು. ಇವರು ಏನೋ ಒಲೆ ಎಲ್ಲ ಹಚ್ಚಿದ್ದಾರೆ, ಎಲ್ಲ ಮಿಕ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ, ಆದರೆ ಟೆಂಪ್ರೇಚರ್ ಎಷ್ಟು ಮಟ್ಟಿಗೆ ಇರಬೇಕಾಗಿತ್ತು, ಯಾವ ರೀತಿಯಾಗಿ. ಮೊದಲನೇ ಕೊರಿಂಥ 7:9. ಅದೇ 9ನೇದು, ನಾನಿರುವಂತೆಯೇ ಇರುವುದು ಅವರಿಗೆ ಒಳ್ಳೆಯದು, ಅವರು ದಮೆ ಇಲ್ಲದವರಾಗಿದ್ದರೆ ಮದುವೆ ಮಾಡಿಕೊಳ್ಳಲಿ ಅಂತ ಇದ್ದಾರೆ. 1 ಕೊರಿಂಥ 7:9. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕೆಲವೊಂದು ವಿಷಯದಲ್ಲಿ ನಮಗೆ ತಾಳ್ಮೆ ಇಲ್ಲದೆ ಇರುವಂತಹ ವಿಷಯದ ಕುರಿತು ನಾವು ನೋಡ್ತೇವೆ. ದಮೆ ಇಲ್ಲದೆ ಇರ್ತಕ್ಕಂಥದ್ದು, ಕೆಲವು ಸಲ ನಮಗೆ ಪೇಷನ್ಸ್ ಇಲ್ಲದೆ ಇರ್ತಕ್ಕಂಥದ್ದು ನೋಡ್ತೇವೆ. ಇಲ್ಲಿ ಸಹ ಅವನ ವಿಷಯದ ಕುರಿತು ನಾವು ಗಮನಿಸಬೇಕಾದ್ರೆ, ಇವರಿಗೆ ಉರಿ ಎಲ್ಲ ಹಚ್ಚಿಟ್ಟಿದ್ದಾರೆ, ಅದನ್ನು ಇನ್ನೂ ಹೆಚ್ಚಾಗಿ ಉರಿಸಬೇಕು, ಅದು ಬೇಕ್ ಮಾಡಬೇಕಲ್ಲ ಎನ್ನುವಂತಹ ಜ್ಞಾನನೇ ಇಲ್ಲ, ಆ ರೊಟ್ಟಿ ಸುಡಬೇಕಲ್ಲ ಎನ್ನುವಂತಹ ಜ್ಞಾನ ಇಲ್ಲ, ಏನೋ ಮಾಡಬೇಕಿಲ್ಲ ಅನ್ನೋ ರೀತಿಯಲ್ಲಿ ಎಷ್ಟು ಮಾತ್ರಕ್ಕೂ ತಾಳ್ಮೆ ಇಲ್ಲದೆ ಇರ್ತಕ್ಕಂಥದ್ದು ನಾವು ಗಮನಿಸ್ತೇವೆ ಈ ವಾಕ್ಯ ಭಾಗದ ಆಧಾರದಿಂದ. ಮತ್ತು ಹೋಶಾಯ 5ನೇ ಅಧ್ಯಾಯ 6ನೇ ವಚನವಾಗ ನಾವು ನೋಡೋಣ. ಹೋಶಾಯ 5:6. ಅವು ದನ ಕುರಿಗಳ ಸಂಗಡ ಯೆಹೋವನನ್ನು ಶರಣು ಹೋಗಲು ಹೊರಡುವವು, ಆತನು ಸಿಕ್ಕನು, ಅವುಗಳ ಕಡೆಯಿಂದ ಮರೆಯಾಗಿದ್ದಾನೆ. ನಾವು ಅನೇಕ ಲೌಕಿಕ ವಿಷಯಗಳನ್ನು ಮಾಡುವಾಗಲೂ ಸಹ ನಾವು ಕರ್ತನ ಇಷ್ಟಪಡುವ ರೀತಿಯಲ್ಲಿ ಮಾಡದೆ ಹೋದಾಗ ವಾಕ್ಯ ಹೇಳ್ತದಲ್ಲ, ಆತನ ಯಜ್ಞ ಹೋಮಗಳಿಗಿಂತ ಆತನ ಪ್ರೀತಿಯನ್ನು ಕರುಣೆಯನ್ನು ಇಷ್ಟಪಡ್ತಾನೆ ಎಂದ ಹಾಗೆ ಇಲ್ಲಿ ಸಹ ಈ ಒಂದೇ ವರ್ಸ್ನಲ್ಲಿ ಹೇಳುವಂತಹ ಮಾತೇನೆಂದರೆ, ನಾವು ಕರ್ತನನ್ನು ಮೆಚ್ಚಿಸುವುದನ್ನು ಬಿಟ್ಟು ನಾವು ಅನೇಕ ವಿಷಯಗಳನ್ನು ಮಾಡೋದಕ್ಕೆ ಇಷ್ಟಪಡ್ತೇವೆ. ಏನು ಮಾಡಬೇಕಾಗಿದೆ ಅದನ್ನು ಮಾಡದೆ ಬೇರೆ ವಿಷಯಗಳನ್ನು ಮಾಡುವಂಥದ್ದು, ಅಥವಾ ಗಲಿಬಿಲಿಗೊಂಡಿರುವಂತಹ ವಿಷಯ ಆಗಿರ್ಬೋದು, ಆದಷ್ಟು ಬೇಗ ಆಗಲಿ ಅನ್ನುವಂಥ ವಿಷಯ ಆಗಿರ್ಬೋದು, ಅಥವಾ ಹೇಗೋ ನಡೆಯುತ್ತೆ ಅನ್ನೋದಾಗಿ ಹೊರಗಿನ ತೋರಿಕೆಯ ವಿಷಯಗಳಾಗಿರ್ಬೋದು, ಇದೆಲ್ಲ ಕರ್ತನ ಗಮನಿಸ್ತಿರುವಂಥದ್ದು ನಾವು ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಮತ್ತು ನೆಕ್ಸ್ಟ್ ವರ್ಸ್ ನೋಡೋಣ. ಓಕೆ, 4 to 7 ನಾವು ಓದ್ವಲ್ಲ. ಇದರಲ್ಲಿ ಕೊನೆಯದಾಗಿ 7ನೇ ವಚನದಲ್ಲಿ ನಾವು ನೋಡಿರುವ ಹಾಗೆ ಏನಂತಂದರೆ, ಅನೇಕರು ಅನೇಕ ವಿಷಯಗಳಿಗಾಗಿ ಕಿರಿಚಿಕೊಳ್ತಾರೆ, ಕೂಗುತ್ತಾರೆ, ಕೋಪಿಸ್ಕೊಳ್ತಾರೆ. ಅದರಲ್ಲಿ ವಾಕ್ಯ ಹೇಳ್ತದೇನೆಂದರೆ, ಯಾರೂ ಸಹ ಕರ್ತನನ್ನು ಕರೆಯುವವರು ಇರಲಿಲ್ಲ, ಯಾರೂ ಸಹ ದೇವರನ್ನು ಪ್ರಾರ್ಥನೆ ಮಾಡುವವರಿಲ್ಲ. ತಮ್ಮದೇ ಜೀವಿತ ತಾವೇ ಆಯ್ತು ಅಂತಾರಲ್ಲ, ತಾವೇ ರಾಜರು, ತಾವೇ ರಾಣಿಗಳು, ತಾನೇ ಪ್ರಧಾನಮಂತ್ರಿ ಹರ, ಅವ್ರವ್ರ ಕೆಲಸದಲ್ಲಿ ಅವರೇ ಹರ, ಯಾರಿಗೂ ಹೇಳುವ ಹಾಗಿಲ್ಲ. ಆ ರೀತಿಯಾದಂತಹ ಜೀವಿತ ನಾವು ಜೀವಿಸ್ತೇವೆ. ಈಗ ಇರುವಂತಹ ಜೀವಿತ ಅದೇ ರೀತಿಯಲ್ಲಿ, ಅದು ಸಭೆ ನಾಯಕರುಗಳ ವಿಷಯದಲ್ಲಾಗಿರ್ಬೋದು, ನಾವು ಮಾಡುವಂಥ ವರ್ಕ್ ಪ್ಲೇಸ್ನಲ್ಲಿರುವಂಥದ್ದಾಗಿರ್ಬೋದು, ಎಲ್ಲ ಸ್ಥಳದಲ್ಲಿ ಯಾರು ಹೇಳುವಂತಹ ವಿಷಯಗಳಿಲ್ಲ.
ಎಲ್ಲರೂ ಅವರಷ್ಟಕ್ಕೆ ಅವರೇ ಜ್ಞಾನವಂತರಾಗಿದ್ದಾರೆ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೀವಿ ಏನಂದರೆ ಇವರು ಬೇರೆ ಬೇರೆ ಕಡೆಯಲ್ಲೆಲ್ಲ ಹೋಗಿ ಆಶ್ರಯಿಸಿಕೊಳ್ತಾರೆ ಮತ್ತು ತಮ್ಮನ್ನು ತಾವೇ ಜ್ಞಾನಿಯಾಗಿ ಮಾಡ್ಕೊಳ್ತಾರೆ. ವಾಕ್ಯ ಹೇಳ್ತಾರೆ ದೇವರನ್ನು ಮೊರೆ ಹೋಗಬೇಕು, ದೇವರನ್ನು ಪ್ರಾರ್ಥಿಸಬೇಕೆನ್ನುವಂತಹ ಮನಸ್ಸು ಇವರಲ್ಲಿಲ್ಲ. ಆ ಒಂದು ಹೃದಯ, ಆ ಒಂದು ಆಸೆ ಇವರಲ್ಲಿಲ್ಲ ಎಂದಾಗ ನೋಡ್ತೀವಿ. ಅದಕ್ಕೆ ವಾಕ್ಯ ಹೇಳ್ತಿದೆ ಆ ಒಂದು ಎಲ್ಲ ಜನರು ರಲ್ಲಿ ಯಾರೂ ಸಹ ಕರ್ತನಿಗೆ ಪ್ರಾರ್ಥನೆ ಮಾಡೋರು ಇರಲಿಲ್ಲ, ಯಾರೂ ಸಹ ದೇವರನ್ನು ಬೇಡುವವರು ಇಲ್ಲಿ ಇಲ್ಲ ಎಂದಾಗ ನೋಡ್ತೀವಿ. ಅದೇ ನಾವು 8ನೇ ವಚನಕ್ಕೆ ಬರುವಾಗ 8ರಿಂದ ನಾವು ಕೆಲವೊಂದು 3 ವಚನ ನಾವು ಗಮನಿಸುವಾಗ 8 to 10 ನಾವು ನೋಡ್ರಿ. 8, 9, 10. ಎಫ್ರಾಯಿಮು ಜನಾಂಗಗಳಲ್ಲಿ ಕಲೆತುಕೊಳ್ಳುತ್ತದೆ. ಎಫ್ರಾಯಿಮು ತಿರುವು ಹಾಕದ ಚಪಾತಿ, ಅನ್ಯರು ಅದರ ಶಕ್ತಿಯನ್ನು ಹೀರಿ ಬಿಟ್ಟಿದರೂ ಅದಕ್ಕೆ ತಿಳಿಯದು. ಅದರ ತಲೆಯ ಮೇಲೆ ಅಲ್ಲಲ್ಲಿ ನರೆಯು ಕಾಣಿಸಿದರೂ ಅದಕ್ಕೆ ಗೊತ್ತಿಲ್ಲ. ಇಸ್ರಾಯೇಲಿಗೆ ಅದರ ಹೆಮ್ಮೆಯೇ ವಿರುದ್ಧ ಸಾಕ್ಷಿಯಾಗಿದೆ. ಇದೆಲ್ಲ ಸಂಭವಿಸಿದರೂ ಅದು ತನ್ನ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಲಿಲ್ಲ, ಆತನನ್ನು ಆಶ್ರಯಿಸಲಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಹೇಳ್ತದೆ ಎಫ್ರಾಯಿಮ್ ಜನಾಂಗಗಳಲ್ಲಿ ಕಲಿತುಕೊಂಡಿದೆ ಅಂದರೆ ಮಿಕ್ಸಪ್ ಆಗಿದೆ. ಎಫ್ರಾಯಿಮ್ ಹೆಂಗಾಗಿದೆ ಅಂದರೆ ಎಲ್ಲರ ಜೊತೆಯಲ್ಲಿ ಎಲ್ಲರ ಹಾಗೆ ನಾನಿರಬೇಕಲ್ಲ, ಎಲ್ಲರ ಹಾಗೆ ನಾನಿರಬೇಕು, ಏನು ನಡೀತದಲ್ಲ ಎನ್ನುವ ರೀತಿಯಲ್ಲಿ ಆಲೋಚನೆ ಮಾಡಿಕೊಂಡು ವಾಕ್ಯ ಹೇಳ್ತದೆ ಅದು ತಿರುವಿ ಹಾಕದಂಥ ಚಪಾತಿ. ಅಂದರೆ ಏನಂದರೆ ಒಂದು ಕಡೆ ಮಾತ್ರ ಸುಡಲ್ಪಟ್ಟಿನ ಚಪಾತಿ ಇದೆ, ಇನ್ನೊಂದು ಸೈಡ್ ಚಪಾತಿ ಸುಟ್ಟಿಂದಿಲ್ಲ, ಪೂರ್ತಿ ಹಸಿಯಾಗಿರುವಂಥದ್ದು, ಯಾವ ಕೆಲಸಕ್ಕೆ ಬರೋಲ್ಲ, ತಿನ್ನಕ್ಕಂತೂ ಬರೋಲ್ಲ, ಆ ರೀತಿಯಾಗಿರುವಂತಹ ಚಪಾತಿ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ ಅಂಥ ರೀತಿಯಲ್ಲಿ ಆ ರೀತಿಯಾಗಿ ಮಿಕ್ಸ್ ಆಗಿದೆ. ಒಂದು ಕಡೆ ಏನೋ ಸುಡಲ್ಪಟ್ಟಿದೆ, ಇನ್ನೊಂದು ಕಡೆ ಸುಡಲ್ಪಟ್ಟಿದ್ದಿಲ್ಲ. ಆ ರೀತಿಯಾಗಿ ನಾವುಗಳು ಹೇಗಿದ್ದೇವೆ ಅಂದರೆ ಎಲ್ಲ ಜನರ ಮಧ್ಯದಲ್ಲಿ ಕಲಿತು ಹೋಗಿದ್ದೇವೆ, ಎಲ್ಲ ಜನರ ಮಧ್ಯದಲ್ಲಿ ಮಿಕ್ಸಪ್ ಆಗಿದ್ದೇವೆ. ಹೇಗೆ ನಾವು ಇದ್ದೇವೆ ಅಂತಕ್ಕಂಥದ್ದು ಗೊತ್ತಿಲ್ಲ ನಮಗೆ. ಪೂರ್ತಿ ಕಚ್ಚಪಕ್ಕ ಅಂತಾರಲ್ಲ, ಪೂರ್ತಿ ಪರಿಪೂರ್ಣತೆ ಅಂತಕ್ಕಂಥದ್ದು ಬಂದಿಲ್ಲ. ಇನ್ನೂ ನಾವು ಕರ್ತನ ಕಡೆಗೆ, ಕರ್ತನ ಸ್ವರೂಪಕ್ಕೆ ಬರಬೇಕಾದಂತಹ ಮಕ್ಕಳು. ಆದರೆ ನಾವು ಹೇಗಿದ್ದೇವೆ ಅಂದರೆ ಇನ್ನೂ ನಾವು ಕಲಿತುಕೊಳ್ಳಲಾರ್ದೇ, ಇನ್ನೂ ಅದರಿಂದ ಕೆಲವೊಂದು ಪಾಪಗಳ ವಿಷಯಗಳಿಂದಾಗಿರ್ಬೋದು, ಅನೇಕ ಒಂದು ವಿಷಯ ಲೋಕ ರೂಢಿಗಳ ವಿಷಯದಲ್ಲಾಗಿರ್ಬೋದು, ಅದರಿಂದ ನಾವು ಹೊರ ಬರಲಾರ್ದೇ ಅದರಲ್ಲೇ ಮಿಕ್ಸ್ ಆಗಿರುವಂಥದ್ದು ನೋಡ್ತೇವೆ. ಅವ್ರ ಜೊತೆಯಲ್ಲಿ ಇರಬೇಕಾದ್ರೆ ಅವ್ರು ಹಾಗೆ ಆಗ್ತೇವೆ, ಮತ್ತು ಇನ್ನೊವ್ರ ಜೊತೆಯಲ್ಲಿ ಹೋಗಬೇಕಾದ್ರೆ ಮತ್ತು ಅವ್ರು ಹಾಗೆ ಮಾಡ್ತೇವೆ ನಾವು. ಈ ರೀತಿಯಾಗಿ ಅವ್ರ ಜೊತೆಲಿ ಇದ್ದೇವಂದ್ರೆ ಅವ್ರು ಒಬ್ಬರಂತಾರಲ್ಲ ಎಷ್ಟು ಜ್ಞಾನವಂತರಲ್ಲ ಎಲ್ಲ ಇವರು. ಅವ್ರ ಬಲ್ಲಿ ಇದ್ರೆ ಆಕಿನ ಬಲ್ಲಿ ಇದ್ರೆ ಆಕಿನ ಹಿಂಗೆ ಮಾತಾಡ್ತಾಳೆ, ಈಕಿನ ಬಲ್ಲಿ ಬಂದ್ರೆ ಈಕಿನ ಹಿಂಗೆ ಮಾತಾಡ್ತಾಳೆ ಅಂತ ಹೇಳ್ತಾರೆ ಕೆಲವರು. ಅದು ನಿಜವಾದ ಮಾತು. ನಾವು ಹೇಗೆ ಅಂತಾರಲ್ಲ ಯಾವ ರೀತಿ ನಾವು ಇದ್ದೇವೆ ಅಂತಂದರೆ ಈ ಒಂದು ಇದಕ್ಕೆ ಏನಂತಾರೆ ಅದು ತೊಂಡಿಗೆ ಹೆಂಗೆ ಕಲರ್ ಚೇಂಜ್ ಮಾಡ್ತದಲ್ಲ ಆ ರೀತಿ ಕಲರ್ ಚೇಂಜ್ ಮಾಡುವಂತಹ ಸ್ವಭಾವದವ್ರು ನಾವಿದ್ದೇವೆ. ನಾವು ಭಾಳ ಸಲೀಸಾಗಿ ಕಲರ್ ಚೇಂಜ್ ಮಾಡ್ತೇವೆ. ಹಾಗೆ ಇವರು ಸಹ ಆ ಎಲ್ಲರ ಮಧ್ಯದಲ್ಲಿ ತಿರುಗಿಕೊಂಡ್ರು. ಹೆಂಗಾರ ಅಂತಂದರೆ ಪೂರ್ತಿ ಪಕ್ವ ಆಗಿಲ್ಲ ಅವರು. ಇಲ್ಲಿ ನಾವು ನೋಡ್ತೇವಲ್ಲ ಈ ಚಿತ್ರವನ್ನು ನೋಡಬೇಕಾದ್ರೆ ಕರೆಕ್ಟಾಗಿ ಬೇಕಾಗದೇ ಇರ್ತಕ್ಕಂಥ ಕೇಕ್ ಆಗಿರುವಂಥದ್ದು ನೋಡ್ತೇವೆ. ಆ ರೀತಿಯಾಗಿ ಆಗಿರುವಂಥದ್ದು ನಾವು ಗಮನಿಸ್ತೇವೆ. ಅದಕ್ಕೆ ಇಲ್ಲಿ ನಾವು ನೋಡ್ತೇವೆ ಎಫ್ರಾಯಿಮ್ ತಿರುಗಿ ಹಾಕಲಾರ್ದೇ ಇರ್ತಕ್ಕಂಥ ಚಪಾತಿಯೆಲ್ಲ ಹಾಗೆ ನಾವುಗಳಿದ್ದೇವೆ. ದೇವರು ಇವತ್ತು ಆಶೀರ್ವಾದ ಮಾಡಬೇಕಂದ್ರೂ ಸಹ ದೇವರಿಗೆ ಒಂದು ವಿಷಯ ನನ್ನ ಕುರಿತು ನಮ್ಮ ಕುರಿತು ಅಡ್ಡಿಯಾಗಿ ನಿಂತಿರುವಂಥದ್ದು ನೋಡ್ತೇವೆ. ಎಲ್ಲರ ಎದುರುಗಡೆ ನಾವು ಭಾಳ ಒಳ್ಳೆಯದಾಗಿ ಕಾಣಿಸಿದ್ರು ಸಹ, ಒಳ್ಳೆ ಚಪಾತಿಗಳಾಗಿ ನಾವು ಕಾಣಿಸಿದ್ರು ಸಹ ಇನ್ನೂ ಒಂದು ಸೈಡ್ ಚಪಾತಿ ಬೇಕಾಗಿರುವಂಥದ್ದು, ಒಂದು ಸೈಡ್ ನಾವು ಇನ್ನೊಂದು ಕಡೆ ಸುಡಲಾರ್ದೇ ಇರ್ತಕ್ಕಂಥ ಚಪಾತಿ ಉಪಾದಿಯಲ್ಲಿದ್ದೇವೆ ಅಂತ ಹೇಳಿ. ಅದಕ್ಕೆ ನಾವು ಇವತ್ತು ನಾನು ಪರೀಕ್ಷಿಸಿಕೊಳ್ಬೇಕಾಗಿದೆ. ವಾಕ್ಯದಲ್ಲಿ ನಾವು ನೋಡ್ತೇವೆ ಇದು ಹೇಗಿದೆ ಅಂದರೆ ಅನ್ಯರು ಅದರ ಶಕ್ತಿಯನ್ನು ಹೀರಿ ಬಿಟ್ಟಿದ್ರು ಅದಕ್ಕೆ ತಿಳಿಯೋದು ಅಂತ. ಅನೇಕ ಜನರು ಅಯ್ಯೋ ಇದ್ರ ಶಕ್ತಿ ಹೀರಿ ಬಿಟ್ಟಿದ್ದಾರೆ ಅಂತ ಅದಕ್ಕೆ ಅರಿವೇ ಇಲ್ಲ. ಯಾಕಂದ್ರೆ ವಾಕ್ಯದಲ್ಲಿ ಹೇಳ್ತಿದೆ ಅದರ ತಲೆಯ ಮೇಲೆ ಆಗಲೇ ನೆರೆ ಬಂದಿದೆ. ಅಂದರೆ ಏನು, ಅದರ ತಲೆ ಕೂದಲುಗಳು ಅದಾಗಲೇ ಬೆಳ್ಳಗಾಗಿದೆ, ಆದರೂ ಸಹ ಅದಕ್ಕೆ ಅರಿವಿಲ್ಲ. ನಾನು ಮುದುಕಾಗಿದ್ದೇನೆ, ಅಯ್ಯೋ ನನಗೆ ಈ ರೀತಿಯಾಗಿ ವ್ಯತ್ಯಾಸವಾದಂಥ ಆರೋಗ್ಯ ಉಂಟಾಗಿದೆಯಲ್ಲ ಅಂದಾಗಿ ಅರಿವಿಲ್ಲ. ನಮಗೂ ಸಹ ಈ ದಿನಕ್ಕೂ ಸಹ ಅರಿವಿಲ್ಲ, ತಿಳುವಳಿಕೆ ಇಲ್ಲ. ನಮಗೆ ಯಾವ ಶಕ್ತಿ ಎಲ್ಲಿಂದ ಯಾರು ಹೀರ್ತಲಿದ್ದಾರೆ, ಹೇಗೆ ನಾನು ಹಾಳಾಗಿ ಹೋಗ್ತಲಿದ್ದೇನೆ, ನನ್ನ ಕುಟುಂಬ ಹೇಗೆ ನಾಶನದ ಕಡೆಗೆ ಹೋಗ್ತಲಿದೆ ಅನ್ನೋದು ಆ ಕೆಲವು ಸಲ ಅರಿವಿಲ್ಲದೆ ಇರುವಂಥದ್ದು ನಾವು ನೋಡ್ತೀವಿ. ಅವರು ಆ ಒಂದು ಆಯಾ ಜನರಿಗೆ ಅವರು ಏನಂದರೆ ಮಿಕ್ಸ್ ಆಗಿರುವಂಥದ್ದು ನಾವು ನೋಡ್ತೇವೆ. ಅವ್ರ ಶಕ್ತಿಯನ್ನು ಇಲ್ಲಿ ಗಮನಿಸ್ತೇವೆ, ಶಕ್ತಿಯನ್ನು ಹೀರಿ ಬಿಟ್ಟಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಮತ್ತು ಅದಕ್ಕೆ ಅವರು ಯಾವುದೇ ಒಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀವು ನೋಡ್ರಿ ಯಾರಾದ್ರೆ ತಲೆ ಕೂದಲು ಬೆಳ್ಳಗಾಗ್ಯಾವ ಅಂದ್ರೆ ನನ್ನೇನು ತಲೆ ಕೂದಲು ಬೆಳ್ಳಗಾಗಿಲ್ಲ ಅಂತಾರೆ ಕೆಲವರು. ಆ ರೀತಿ ಅಂದ್ರೆ ಇದು ದೈಹಿಕವಾಗಿ ಹೇಳುತ್ತಿಲ್ಲ, ಆತ್ಮಿಕವಾದಂಥ ವಿಷಯಗಳು. ಕೆಲವು ಸಲ ನಾವು ಇದು ತಪ್ಪಿದೆ ಅಂತ ನಾವು ಕೆಲವ್ರಿಗೆ ಹೇಳುವಾಗಲೂ ಸಹ ಅದನ್ನು ಅವರು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಇಲ್ಲ ನಂದು ಕರೆಕ್ಟೇ ಇದೆ ಅಂತ ಹೇಳ್ತಾರೆ. ನೀವು ಯಾರಿಗೂ ಹೇಳಿ, ಒಂದೊಂದ್ಸಲ ಪಾಸ್ಟರ್ಸಿಗೂ ಕರೆದು ಪಾಸ್ಟರ್ ಪ್ಲೀಸ್ ಈ ರೀತಿ ಮಾಡಬಾರ್ದು, ನೀವು ಅವರಿಗೆ ಬೇರೆಯವ್ರಿಗೆ ದುಃಖ ಆಯ್ತಲ್ಲ, ಅಥವಾ ಕೆಲವ್ರಿಗೆ ಈ ರೀತಿ ನೀವು ಮಾತಾಡಿದ್ರೆ ಚೆನ್ನಾಗಿರ್ತದೆ, ಅಥವಾ ಕೆಲವೊಂದು ವಿಷಯಗಳು ನೀವು ಈ ರೀತಿ ಮಾಡಿದ್ರೆ ಚೆನ್ನಾಗಿರ್ತದೆ. ಪಾಸ್ಟರ್ ಆಗಿರ್ಬೋದು, ನಾಯಕರಾಗಿರ್ಬೋದು, ನಮ್ಮ ಕುಟುಂಬದ ಸದಸ್ಯರೇ ಆಗಿರ್ಬೋದು.
ನಾವು ಅವ್ರಿಗೆ ಏನಾದರೂ ಹೇಳುವಾಗ ಅವ್ರು ಹೇಳುವಂಥದ್ದು ಇನ್ನೂ ನನಗೆ ನೆರೆ ಬಂದಿಲ್ಲ, ಇನ್ನೂ ನಾನು ಏನು ಸರಿಪಡಿಸ್ಕೊಳ್ಬೇಕಾದಂಥದ್ದು ಏನಿಲ್ಲ ಅಂದಾಗ ಹೇಳ್ತಾರೆ. ಆದರೆ ಆದಾಗಲೇ ಅವರಿಗೆ ನೆರೆ ಬಂದಿದೆ, ಅದಾಗಲೇ ಅವರಿಗೆ ಅನೇಕ ವಿಷಯಗಳು ಸೈತಾನ್ ಹಿಡಿದುಕೊಂಡು ಹೀರಿಕೊಂಡು ಹೋಗಿದ್ದಾನೆ, ಅದು ಅವರಿಗೆ ಜ್ಞಾನ ಇಲ್ಲ ಎಂದಾಗ ನೋಡ್ತೇವೆ. ಅವರಿಗೆ ಅಲ್ಲದೆ ನಮಗೂ ಸಹ ಕೆಲವೊಂದು ವಿಷಯದಲ್ಲಿ ಜ್ಞಾನ ಇದೆ. ನಾವು ಸಹ ಎಲ್ಲರ ಹಾಗೆ ಮಿಕ್ಸಪ್ ಆಗಿರುವಂಥದ್ದು, ನಾವು ಸಹ ಎಲ್ಲರ ಹಾಗೆ ಸರಿ ಎಂದಾಗಿ ಮುಂದೆ ಹೋಗುವಂಥದ್ದು ನಾವು ನೋಡ್ತೇವೆ. ಇಲ್ಲಿ ವಾಕ್ಯದಲ್ಲಿ ಹೇಳ್ತದೆ, ಇಸ್ರಾಯೇಲಿಗೆ ಅದರ ಹೆಮ್ಮೆಯೇ ವಿರುದ್ಧ ಸಾಕ್ಷಿಯಾಗಿದೆ ಎಂದಾಗ. ಈ ದಿನದಲ್ಲಿ ನಮ್ಮ ಹೆಮ್ಮೆ ನಮಗೆ ವಿರುದ್ಧ ಸಾಕ್ಷಿ. ಎಲ್ಲ ವಿಷಯದಲ್ಲಿ ಹೆಮ್ಮೆ, ಎಲ್ಲ ವಿಷಯದಲ್ಲಿ ನಮಗೆ ಗರ್ವ, ಎಲ್ಲ ವಿಷಯದಲ್ಲಿ ನಾವು ಬಹಳ ಹೆಚ್ಚಿಸ್ಕೊಳ್ತೇವೆ. ಏನಿಲ್ಲದೆ ಇರುವಾಗಲೂ ಸಹ ನಾವು ಹೆಮ್ಮೆ ಪಡ್ತೇವೆ. ಕರ್ತನೇ ನಮ್ಮ ಹೆಮ್ಮೆಗೆ ಗುರುತು ಅಂತ ನಾವು ಅಂದ್ಕೊಳ್ಳೋದಿಲ್ಲ. ಅದ್ರ ಬದಲಾಗಿ ನಮಗೆ ಹೆಮ್ಮೆ ಪಡೋದಕ್ಕೆ ಬಹಳಷ್ಟು ವಿಷಯಗಳಿವೆ. ನಮ್ಮ ಮಕ್ಕಳ ವಿಷಯದಲ್ಲಿ, ನಮ್ಮ ಕುಟುಂಬದ ವಿಷಯದಲ್ಲಿ, ನಮ್ಮ ಯಜಮಾನನ ವಿಷಯದಲ್ಲಿ ಆಗಿರ್ಬೋದು, ಬೇರೆದೆಲ್ಲ ವಿಷಯಗಳು, ಓದುವಂಥ ವಿಷಯದಲ್ಲಿ, ಬರೆಯುವಂಥ ವಿಷಯದಲ್ಲಿ, ಮಾತನಾಡುವಂಥ ಶೈಲಿ ವಿಷಯದಲ್ಲಿ, ಜ್ಞಾನ ಸೌಂದರ್ಯ ಆಗಿರ್ಬೋದು, ಎಲ್ಲವೂ ಪರ್ಫೆಕ್ಟಾಗಿ ಇವಳು ಮಾಡ್ತಾಳೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಕೆಲವರು. ಎಷ್ಟು ಇವರು ಹಾಗೆ ಯಾರೂ ಇಲ್ಲ ಅಂತ ಹೇಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಅದೆಲ್ಲ ಏನಂದರೆ ಹೆಮ್ಮೆಯೇ. ಇದೆಲ್ಲ ನಾವು ಮಾಡುವಾಗ ನಮ್ಮ ಹೆಮ್ಮೆಯೇ ನಮಗೆ ವಿರುದ್ಧ ಸಾಕ್ಷಿಯಾಗಿದೆ ಅಂತಕ್ಕಂಥದ್ದು ನಾವು ಮರೆತು ಹೋಗ್ತೇವೆ. ಇಲ್ಲಿ ಅದಕ್ಕೆ ವಾಕ್ಯ ಹೇಳ್ತಿದ್ದೇನೆಂದರೆ, ಅವರ ಹೆಮ್ಮೆ ಅವರಿಗೆ ವಿರುದ್ಧ ಸಾಕ್ಷಿಯಾಗಿದೆ. ಇದಲ್ಲದೆ ಅವರಿಗೆ ಸಂಭವಿಸಿರುವಂಥದ್ದೆಲ್ಲವನ್ನು ಅವರು ನೋಡಿದಾಗಲೂ ಸಹ ಅವರು ದೇವರ ಕಡೆಗೆ ತಿರುಗಿಕೊಳ್ಬೇಕೆನ್ನುವಂತಹ ಆಸೆ ಇಲ್ಲ. ನಮ್ಗೆ ಎಷ್ಟೊಂದು ಸಲ ಕಷ್ಟ ನಷ್ಟ ದುಃಖ ಬರುವಾಗಲೂ, ಕೆಲವೊಂದು ಸಲ ಕೆಲವೊಂದು ವಿಷಯಗಳು ನಮಗೆ ಅಡಚಣೆ ಮಾಡುವಾಗಲೂ ಇದು ಯಾಕೂ ಜರುಗ್ತಲಿಲ್ಲ ಎಂದಾಗಿ ನಾವು ಅಂದ್ಕೊಳ್ಳಾರ್ದೇ ನಾವು ಏನು ಮಾಡ್ತೇವೆ ಅಂದರೆ ಇರಲಿ ಬಿಡು ಎಂದಾಗ ಮುಂದೂಡ್ತಾ ಇರ್ತೇವೆ. ದೇವ್ರ ಹತ್ರ ಹೋಗಿ, ದೇವರೇ ಸಾರಿ ಅಪ್ಪ, ನೀನು ನನ್ನ ಜೊತೆಲಿ ಮಾತನಾಡು, ನೀನು ಹೇಳುವುದನ್ನು ನಾನು ಮಾಡ್ತೇನೆ ಅನ್ನುವಂತಹ ಏನಂದರೆ ಆ ಒಂದು ಸ್ವಭಾವ ನಮ್ಮಲ್ಲಿಲ್ಲ. ನಾವು ನಾ ಹೇಳಿದ ಹಾಗೆ ಕೆಲವೊಂದು ವಿಷಯಗಳು ತೋರಿಕೆಯಾಗಿ ಮಾಡಿಬಿಟ್ಟಿದ್ದೇವೆ ಹೊರತು ನಮ್ಮ ಬೈ ಬರ್ತ್ ಹೆಂಗೆ ಕೆಲವೊಂದು ಸ್ವಭಾವಗಳು ಇರ್ತವಲ್ಲ, ಆ ಸ್ವಭಾವಗಳು ನಮ್ಮಲ್ಲಿಲ್ಲ. ನಾವು ಸ್ವಾಭಾವಿಕ ವಿರುದ್ಧವಾಗಿ ಕೇವಲ ಲೋಕದ ಜನರ ಹಾಗೆ ಮಾಡುವಂಥವ್ರು. ಎಷ್ಟೆಲ್ಲ ವಿಷಯಗಳು ನಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ ನಡೆದಾಗಲೂ ಸಹ ನಾವೇನು ಮಾಡ್ತೇವೆ ಅಂದರೆ ಹೊರಗಿಂದೇ ನಾವು ಆಶ್ರಯಿಸ್ಕೊಳ್ತೇವೆ ಹೊರತು ದೇವರನ್ನು ಆಶ್ರಯಿಸೋದಿಲ್ಲ. ಅದಕ್ಕೆ ವಾಕ್ಯ ಹೇಳ್ತಿದ್ದ, ಆತನನ್ನು ಆಶ್ರಯಿಸಿಕೊಳ್ಳಲಿಲ್ಲ ಅಂತ ವಾಕ್ಯ ಹೇಳ್ತದೆ. ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಲಿಲ್ಲ. ಏನು ದೇವರು ಇಷ್ಟೊಂದು ಆಶೀರ್ವಾದ ನನಗೋಸ್ಕರ ಇಟ್ಟಿರುವಾಗ ಈ ಆಶೀರ್ವಾದದಲ್ಲಿಯೇ ಕೆಲವೊಂದು ವಿಷಯಗಳಲ್ಲಿ ನಾವು ತೃಪ್ತರಾಗಿರ್ತೇವೆ. ನಾವು ಕಟ್ಟಿಸ್ಕೊಂಡಂತಹ ಮನೆ ಆಗಿರ್ಬೋದು, ಬಂಗ್ಲೆಗಳಾಗಿರ್ಬೋದು, ದೊಡ್ಡ ದೊಡ್ಡಂಥ ಆಸ್ತಿ ಪಾಸ್ತಿ, ಬಂಗಾರ ಬೆಳ್ಳಿ, ಅಬ್ಬಾ ಸ್ಯಾಟಿಸ್ಫೈ ಆಯಿತು, ನಾನು ಧನ್ಯಳಾದೆ ಅಂತ ಸಂತೋಷ ಪಡ್ತೇವೆ. ಅದರಿಂದ ಧನ್ಯತೆ ಅಲ್ಲ. ದೇವ್ರ ವಾಕ್ಯ ಹೇಳ್ತದೆ, ಅನೇಕ ಆತ್ಮಗಳನ್ನು ರಕ್ಷಿಸುವಂಥದ್ದು, ಅನೇಕರಿಗೆ ದೇವರ ಕಡೆಗೆ ನಡೆಸುವಂಥದ್ದು. ದೇವ್ರ ವಾಕ್ಯದಲ್ಲಿ ನಾವು ಯೋಬನ ಕುರಿತು ನೋಡುವಾಗ ಯೋಬನ ಹೇಳ್ತಾನೆ ಏನಂತಂದರೆ, ನನ್ನ ಕುರಿತು ಕೇಳಿದಂತಹ ಕಿವಿ, ಎಲ್ಲಿಂದೋ ಕೇಳಿದಂತಹ ಕಿವಿ, ನನ್ನ ಕುರಿತು ಕೇಳಿದ ಕಿವಿ ನನ್ನನ್ನು ಹಾರೈಸಿತು, ನನ್ನನ್ನು ನೋಡಿದಂತಹ ಕಣ್ಣುಗಳು ನನ್ನ ಕುರಿತು ಸಾಕ್ಷಿ ಹೇಳಿವೆ ಅಂತ ಹೇಳ್ತಾನೆ ಯೋಬನು. ಆ ರೀತಿಯಾದಂಥ ಪರಿಶುದ್ಧತೆ ಜೀವಿತ, ಆ ರೀತಿಯಾದಂಥ ಕನಿಕರದ ಜೀವಿತ ಯೋಬನ ಜೀವಿಸಿದನು. ಈ ದಿನದಲ್ಲಿ ನಾನು ನೀನು ಸಂಪಾದನೆ ಮಾಡಿರುವಂಥದ್ದೇನೆಂದರೆ ಇದೇ ಲೌಕಿಕವಾದದ್ದು, ಆತ್ಮಿಕವಾದಂಥ ವಿಷಯಗಳಲ್ಲ. ಲೌಕಿಕವಾದಂಥ ವಿಷಯಗಳಲ್ಲೇ ನಾವು ತೃಪ್ತರಾಗಿದ್ದೇವೆ. ಮತ್ತು ದೇವರನ್ನು ಆಶ್ರಯಿಸಿಕೊಳ್ಬೇಕು ಸರ್ವ ವಿಷಯದಲ್ಲಿ ಎನ್ನುವಂತಹ ಮನಸ್ಸು ನಮಗೆ ಇಲ್ಲ. ಅದರ ಬದಲಾಗಿ ನಾವು ಎಲ್ಲ ವಿಷಯಗಳಲ್ಲಿ ದೇವರಿಂದ ದೂರವಾಗಿರುವಂತ ನೋಡ್ತೇವೆ. ಮತ್ತು ಇನ್ನೂ ಮತ್ತು 3 ವರ್ಸಸ್ ನಾವು ನೋಡೋಣ. 11, 12, 13, 11, 12, 13. ಎಫ್ರಾಯಿಮು ಬುದ್ಧಿ ವಿವೇಕಗಳಿಲ್ಲದ ಪಾರಿವಾಳದಂತಿದೆ. ಅದರ ಜನರು ಐಗುಪ್ತವನ್ನು ಕೂಗುತ್ತಾರೆ, ಅಶ್ಶೂರಕ್ಕೆ ಹೊರಡುತ್ತಾರೆ. ಹೊರಟ ಕೂಡಲೇ ಅವರ ಮೇಲೆ ನನ್ನ ಬಲೆಯನ್ನು ಬೀಸಿ ಆಕಾಶದ ಪಕ್ಷಿಗಳ ಹಾಗೆ ಅವರನ್ನು ಕೆಳಕ್ಕೆ ಎಳೆಯುವೆನು. ಅವರೆಲ್ಲರ ಕಿವಿಗೆ ಬಿದ್ದ ಮಾತಿಗನುಸಾರವಾಗಿ ಅವರನ್ನು ಶಿಕ್ಷಿಸುವೆನು. ಅವರು ನನ್ನ ಕಡೆಯಿಂದ ಅಗಲಿ ಹೋಗಿದ್ದಾರೆ, ಹಾಳಾಗಲಿ, ನನಗೆ ದ್ರೋಹ ಮಾಡಿದ್ದಾರೆ, ನಾಶವಾಗಲಿ. ನಾನು ಅವರನ್ನು ಉದ್ಧರಿಸಬೇಕೆಂದಿರುವಾಗಲೂ ನನ್ನ ವಿಷಯವಾಗಿ ಸುಳ್ಳಾಡಿದ್ದಾರೆ, ಅವರನ್ನು ಹೇಗೆ ಉದ್ಧರಿಸಲಿ? ಹಲ್ಲೆಲೂಯಾ. ದೇವರ ವಾಕ್ಯದ ಇನ್ನು ಮೊದಲೇ ಸಾಕಕ್ಕ, ಥ್ಯಾಂಕ್ಸ್ ಅಕ್ಕ. ಇಲ್ಲೇನು ನೋಡ್ತೀವಿ ಅಂದರೆ, ಇಷ್ಟು ಈ ವಚನದಲ್ಲಿ ನಾವು ಗಮನಿಸುವಂಥದ್ದೇನೆಂದರೆ, ದೇವ್ರು ಹೇಳುವಂಥದ್ದು ಎಫ್ರಾಯಿಮು ಬುದ್ಧಿ ವಿವೇಕಗಳಿಲ್ಲದೆ ಇರ್ತಕ್ಕಂಥ ಪಾರಿವಾಳದ ಹಾಗಿದೆ ಎಂದಾಗಿ. ಹೇಗಂದರೆ ಎಲ್ಲಿ ಅದಕ್ಕೆ ಯಾರು ಏನು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಜ್ಞಾನ ಅದಕ್ಕೆ ಇಲ್ಲ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ ಪಾರಿವಾಳದಂತಿದೆ. ಅದರ ಜನರು ಏನು ಮಾಡ್ತಾರಿದ್ದಾರೆ, ಈ ಪಾರಿವಾಳದಂತಿದ್ದು ಅದರ ಜನರು ಐಗುಪ್ತದ ಕಡೆಗೆ ಹೋಗ್ತಾರೆ ಮತ್ತು ಅಶ್ಶೂರದ ಕಡೆಗೆ ಹೊರಡ್ತಾರೆ ಎಂದ.
ಇಸ್ರಾಯೇಲ್ರು ಹೇಗೆ ಮಾಡ್ತಲಿದ್ರಂದರೆ ಅಶೂರದ ಕಡೆಗೆ ತನ್ನ ಸಹಾಯಕ್ಕಾಗಿ ಹೋಗ್ತಿದ್ರು. ಐಗುಪ್ತ ಚೆನ್ನಾಗಿದೆ, ಅಲ್ಲಿ ಹೋದ್ರೆ ಚೆನ್ನಾಗಿತ್ತು ಅಂತ ಹೇಳಿ ಯಾವಾಗ ಮೋಶೆಯ ಕಾಲದಲ್ಲಿ ಹೇಳ್ತಿದ್ರಲ್ಲ, ಅಯ್ಯೋ ಐಗುಪ್ತ ದೇಶದಲ್ಲಿದ್ದಂಥ ಎಲ್ಲ ತಿಂಡಿ ತಿನಿಸುಗಳು, ಎಲ್ಲ ಉಳ್ಳಾಗಡ್ಡಿ ಸೌತೆಕಾಯಿ ಎಲ್ಲ ನಂಗೆ ನೆನಪು ಬರ್ತಾ ಇದೆಯಲ್ಲ, ಅಷ್ಟು ಚೆನ್ನಾಗಿತ್ತು, ಅಷ್ಟು ಒಳ್ಳೇದಾಗಿತ್ತು, ಅಲ್ಲಿ ಹೋದ್ರೆ ಚೆನ್ನಾಗಿತ್ತಲ್ಲ ಅಂತ ಹೇಳಿ ಯಾವ ರೀತಿ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಇಸ್ರಾಯೇಲ್ರು ಮತ್ತು ಎಫ್ರಾಯಿಮ್ ಜನರು ಇವರೆಲ್ಲರೂ ಏನು ಹೇಳ್ತಾರೆ ಅಂದರೆ ದೇವರ ಸಹಾಯಕ್ಕಾಗಿ ಹೋಗೋಣ ಅಂತ ಹೇಳತ್ತಿಲ್ಲ. ಆದರೆ ಅವ್ರು ಹೊರಡುವಂಥದ್ದೇನೆಂದರೆ, ಅವ್ರು ಕೂಗಿಕೊಳ್ಳುವಂಥದ್ದೇನೆಂದರೆ ಐಗುಪ್ತ ದೇಶಕ್ಕಾಗಿ ಕೂಗಿಕೊಳ್ಳುತ್ತಾರೆ. ಐಗುಪ್ತ ದೇಶ ನನಗೆ ಸಹಾಯ ಮಾಡ್ತದೆ ಅಂತೇಳಿ. ಮತ್ತು ಇನ್ನೊಂದೇನೆಂದರೆ ಅಶೂರ ನನ್ನ ಸಹಾಯಕ್ಕೆ ಬರ್ತದೆ ಅಂತ ಹೇಳಿ ಅಲ್ಲಿ ಅವರು ಹೋಗುವಂಥದ್ದು ನಾವು ಗಮನಿಸ್ತೇವೆ. ಮತ್ತು ದೇವ್ರ ವಾಕ್ಯದಲ್ಲಿ ಹೇಳ್ತಾರೆ, ಬುದ್ಧಿ ವಿವೇಕ ಇಲ್ಲದೆ ಇರ್ತಕ್ಕಂತಹ ಪಾರಿವಾಳ. ಈ ಪಾರಿವಾಳ ಹೇಗಿದೆ ಅಂತಂದರೆ ಅದಕ್ಕೆ ಬುದ್ಧಿ ಜ್ಞಾನನೇ ಇಲ್ಲ, ಅದಕ್ಕೆ ಬಂದು ಯಾರೋ ಒಬ್ಬರು ಅಟ್ಯಾಕ್ ಮಾಡ್ತಲಿದ್ದಾರೆಂದಾಗಿ ಅದಕ್ಕೆ ಜ್ಞಾನವೇ ಇಲ್ಲ, ಅದಕ್ಕೆ ಯಾವ ರೀತಿಯಾಗಿ ಆತುಕೊಳ್ಬೇಕೆನ್ನುವಂತಹ ಜ್ಞಾನ ಇಲ್ಲಿ ವಾಕ್ಯದಲ್ಲಿ ನಾವು ಇದನ್ನು ಗಮನಿಸ್ತೇವೆ. ಮತ್ತು ಹೊರಟ ಕೂಡಲೇ ಅವರ ಮೇಲೆ ಬಲೆಯು ಬೀಸಲ್ಪಡ್ತದೆ ಅನ್ನೋದಾಗಿ ನಾವು ನೋಡ್ತೇವೆ. ಈ ಪಾರಿವಾಳಕ್ಕೆ ಕರ್ತನು ಬಲೆ ಹಾಕುವಂಥದ್ದು ನಾವು ನೋಡ್ತೇವೆ. ಅದಕ್ಕೆ ದೇವರು ಹೇಳ್ತಾರೆ, ಈ ಪಾರಿವಾಳಕ್ಕೆ ಎಫ್ರಾಯಿಮ್ಗೆ ಹೋಲಿಸಿ, ಈ ಎಫ್ರಾಯಿಮ್ ಇಸ್ರಾಯೇಲ್ ಜನರು ಎಲ್ಲರೂ ಬೇರೆಗೆ ಹೇಗೆ ಹೋಗಿ ಆತ್ಕೊಳ್ಳುತ್ತಾರಲ್ಲ, ಬೇರೆ ಬೇರೆ ಜನರಿಗೆ ಮತ್ತು ವಿಶೇಷವಾಗಿ ಅನ್ಯ ದೇವತೆಗಳಿಗೆ ಆಶ್ರಯಿಸ್ಕೊಳ್ತಲ್ಲ ಅದರಲ್ಲ, ಅವ್ರು ಆಶ್ರಯ ಮಾಡಿಕೊಂಡಾಗ ನಾನೇನು ಮಾಡ್ತೀನಿ ಅಂದರೆ ನನ್ನ ಬಲೆಯನ್ನು ಎಸೆಯುತ್ತೇನೆ ಮತ್ತು ಅವರನ್ನು ನಾನು ಮತ್ತೆ ತಿರುಗಿ ಎಳಿತೇನೆ ಅನ್ನೋದಾಗಿ. ಆ ರೀತಿ ನಾವು ಅನೇಕ ಸಲ ನಾವೇನು ಮಾಡ್ತೇವೆ ಅಂದರೆ ಬೇರೆ ಬೇರೆ ಕಡೆಯಲ್ಲಿ ಹೋಗುವಾಗ, ಬೇರೆ ಬೇರೆ ಜನರ ಕಡೆಯಲ್ಲಿ, ಬೇರೆ ಬೇರೆ ವಿಗ್ರಹಾರಾಧನೆ ಕಡೆಯಾಗಿರ್ಬೋದು, ಬೇರೆ ಎಷ್ಟೇ ಕಡೆಯಲ್ಲಿ ನಾವು ತಿರುಗಾಡಿದ್ರೂ ಸಹ ಕೊನೆಗೆ ಬರಬೇಕಾದದ್ದು ಕರ್ತನ ಕಡೆಗೆ. ಕರ್ತನು ಹೇಗೋ ನಮ್ಮನ್ನು ಬೇಲಿ ಹಾಕಿ, ಕರ್ತನು ಹೇಗೋ ನಮಗೆ ಬಲೆ ಹಾಕಿ ಆತನ ಕಡೆಗೆ ಸೆಳೆದುಕೊಳ್ಳುವನಾಗಿದ್ದಾನೆ. ಮತ್ತೊಂದು ವಚನ ನಾವು 13-14 ಲಾಸ್ಟ್ ವರ್ಸಸ್ ನಾವು ನೋಡರಿ. 13 ನೋಡಿದ್ದೇವಲ್ಲ, 14, 15, 16 ಟೈಮ್ ಆಗ್ತಾಯಿದೆ. 14, 15, 16. ಅವರು ಹಾಸಿಗೆಯ ಮೇಲೆ ಬಿತ್ತುಕೊಂಡು ದ್ರಾಕ್ಷ ರಸಗಳಿಗೆ ಅರಚಿಕೊಳ್ಳುತ್ತಾರೆಯೇ ಹೊರತು ನನ್ನನ್ನು ಮನಪೂರ್ವಕವಾಗಿ ಎಂದು ಪ್ರಾರ್ಥಿಸಲಿಲ್ಲ. ನನ್ನನ್ನು ತೊರೆದು ಬಿಟ್ಟು ತಮ್ಮ ದೇಹಗಳನ್ನು ಗಾಯ ಮಾಡಿಕೊಳ್ಳುತ್ತಾರೆ. ಅವರಿಗೆ ಯುದ್ಧವನ್ನು ಕಲಿಸಿ ತೋಳುಗಳನ್ನು ಬಲಪಡಿಸಿದ ನನಗೂ ವಿರುದ್ಧವಾಗಿ ಕೇಡನ್ನು ಕಲ್ಪಿಸುತ್ತಾರೆ. ಅತ್ತಿತ್ತ ತಿರುಗಿಕೊಳ್ಳುತ್ತಾರೆ, ಮೇಲಕ್ಕೆ ಮಾತ್ರ ತಿರುಗಿಕೊಳ್ಳುವುದಿಲ್ಲ. ಮೋಸದ ಬಿಲ್ಲಿಗೆ ಸಮಾನರಾಗಿದ್ದಾರೆ. ಅವರ ಮುಖಂಡರು ತಮ್ಮ ನಾಲಿಗೆಯ ಸೊಕ್ಕಿನ ನಿಮಿತ್ತ ಖಡ್ಗಹತರಾಗಿ ಬೀಳುವರು. ಅವರ ಪತನವು ಐಗುಪ್ತ ದೇಶದ ಹಾಸ್ಯಕ್ಕೆ ಆಸ್ಪದವಾಗುವುದು. ಹಲ್ಲೆಲೂಯಾ. ವಾಕ್ಯದಲ್ಲಿ ಹೇಳ್ತಿದ್ದೇನೆಂದರೆ, ಇಲ್ಲಿ ಹೇಳಲ್ಪಟ್ಟಿರುವಂತಹ ಮಾತೇನೆಂದರೆ, ಮನಪೂರ್ವಕವಾಗಿ ಅವರು ಎಂದೂ ಸಹ ನನ್ನನ್ನು ಪ್ರಾರ್ಥಿಸಲಿಲ್ಲ, ನನ್ನ ಕಡೆಗೆ ಅವರು ತಿರುಗಿಕೊಳ್ಳಿಲ್ಲ. ಅವರು ಅದಕ್ಕಾಗಿ ಕೂಗ್ಕೊಳ್ತಾರಂದರೆ, ಹಾಸಿಗೆ ಮೇಲೆ ಬಿದ್ದುಕೊಂಡಿರುವಾಗಲೇ ಧಾನ್ಯ ದ್ರಾಕ್ಷಾರಸಕ್ಕಾಗಿ ಅರ್ಚಿಕೊಳ್ತಾರೆ ಎಂದಾಗ ನೋಡ್ತೇವೆ. ನಾವು ಸಹ ಇದೇ ರೀತಿಯಲ್ಲಿ ಮಾಡ್ತೇವೆ. ನಾವು ಮಲಗುವಾಗ ನಾವು ಈ ರೀತಿ ನಾವು ಸೋಫಾ ಮೇಲೆ ಕೂತ್ಕೊಂಡಾಗ ಏನೋ ಕೆಲಸ ಮಾಡುವಾಗ ನಮಗೆ ನೆನಪಿಗೆ ಬರುವಂಥದ್ದೇನೆಂದರೆ, ನಾನು ನೆಕ್ಸ್ಟ್ ಏನು ಮಾಡಬೇಕು, ಪ್ರಾಮುಖ್ಯವಾಗಿ ಹೆಣ್ಮಕ್ಳಿದ್ರೆ ಏನು ಅಡುಗೆ ಮಾಡ್ಬೇಕಂತ ನೆನಪು ಬರ್ತದೆ. ಮತ್ತು ಬೇರೆ ಬೇರೆ ಕೆಲಸಗಳೆಲ್ಲ ನೆನಪಿಗೆ ಬರ್ತಾವೆ. ಏನೆಲ್ಲ ಮಾಡಬೇಕು, ಅಲ್ಲಿ ಹೋಗಬೇಕು, ಇದು ಮಾಡಬೇಕು ಅಂತ. ಬೇರೆ ಹುಡುಗರಾಗಿದ್ರು ಸಹ ಅವರಿಗೂ ಸಹ ಏನೇನೆಲ್ಲ ಕೆಲಸ ಪೆಂಡಿಗಿದೆ, ಯಾರ್ಯಾರ ಬಳಿ ಹೋಗಿ ಪೈಸೆ ತೊಗೊಂಡು ಬರೋದದ, ಎಷ್ಟೊಂದು ಚಿಂತೆ, ಎಷ್ಟೊಂದು ಆಲೋಚನೆಗಳು. ಒಟ್ಟಿನಲ್ಲಿ ನಮ್ಮ ತಲೆ ಹೇಗಿರ್ತದಂದರೆ ಅವುಗಳಿಗಾಗಿಯೇ ಅರಚಿಕೊಳ್ತೇವೆ, ಅವುಗಳಿಗಾಗಿಯೇ ಕೂಗಿಕೊಳ್ತೇವೆ. ಅಲ್ಲಿ ಹೋಗಿದಪ್ಪ, ನನ್ನ ಕೆಲಸನೇ ಇವತ್ತಾಗಲಿಲ್ಲಪ್ಪ ರಕ್ಷಕನೇ ಅಂತ ಹೇಳಿ ನಾವು ದೇವರ ಮೇಲೆ ಉಲ್ಟಾ ಏನಂದರೆ ತಿರುಗಿಸಿ ನಾವು ಆತನ ಕೂಗ್ತೇವೆ. ಆದರೆ ವಾಕ್ಯದಲ್ಲಿ ಅದೇ ರೀತಿಯಲ್ಲಿ ಹೇಳ್ತದೆ, ದ್ರಾಕ್ಷಾರಸಕ್ಕಾಗಿ ಕೂಗ್ತೇವೆ. ಅದು ಬೇಕು, ಇದು ಬೇಕು ಎಂದಾಗಿ ನಾವು ಬಹಳ ಕೂಗಿಕೊಳ್ತೇವೆ. ದೇವರೇ ಇದು ಕೊಟ್ಟಿದ್ದು ಅದನ್ನು ಕೊಟ್ಟರೆ ಎಷ್ಟು ಚೆನ್ನಾಗಿರ್ತದಲ್ಲ ಎನ್ನುವಂಥ ಕೂಗಾಟ, ಆ ರೀತಿಯಾದಂಥ ಪ್ರಾರ್ಥನೆ. ಅದಕ್ಕೆ ದೇವರು ಹೇಳ್ತಾರೆ, ಇದಕ್ಕೆಲ್ಲ ಕೂಗ್ತಾರೆ, ಇದಕ್ಕೆಲ್ಲ ಅರಚಿಕೊಳ್ತಾರೆ, ಆದರೆ ನನ್ನನ್ನು ಮಾತ್ರ ಮನಸಾರು ಪ್ರಾರ್ಥಿಸುವುದಿಲ್ಲ. ದೇವ್ರು ಏನೋ ಒಂದು ಕೇಳೋದಿಲ್ಲ. ಕೆಲವರು ಹೇಳ್ತಾರೆ ಪ್ರಾರ್ಥನೆ ಅಂದರೆ ಈಗೇನು, ಪ್ರೇಯರ್ ಅಂದರೆ ಏನು ಅಂತಂದರೆ, ಒಂದು ಮಗು, ಸಣ್ಣ ಮಗು ಇರ್ತದಲ್ಲ, ಒಂದು ತಾಯಿ ಹತ್ರ ಇರುವಂಥ ಒಂದು ಮಗು, 1 ವರ್ಷ ಮಗು ಭಾಳ ಮಾಡಿದ್ರು. ಆ ಮಗು ಏನು ಬಯಸೋದಿಲ್ಲ ತಾಯಿನಿಂದ. ಅದು ಎಲ್ಲಿಂದೋ ಓಡ್ಕೊಂಡು ಬಂದು ಎಲ್ಲ ಕಡೆ ಹೋಗಿ ಆಟ ಆಡಿ ಬಂದರೂ ಸಹ 1 ವರ್ಷ 2 ವರ್ಷದ ಮಗು ತನ್ನ ತಾಯಿ ಹತ್ರ ಜಸ್ಟ್ ಒಂದು ಅಪ್ಪಿಕೊಳ್ಳುವುದಕ್ಕಾಗಿ ಮಾತ್ರ ಬರ್ತದೆ. ಜಸ್ಟ್ ಒಂದು ಹಗ್, ಒಂದೇ ಒಂದು ಅಪ್ಪಿಕೊಳ್ಳೋದಕ್ಕಾಗಿ ನನ್ನ ತಾಯಿನ ನಾನು ಅಪ್ಪಿಕೊಂಡ್ರೆ ಸಾಕೆಲ್ಲದಾಗಿ. ಅದು ಪ್ರಾರ್ಥನೆ ಅಂತ ಭಾಳ ಸುಲಭವಾಗಿ ಕೆಲವರು ಹೇಳಿರುವಂಥದ್ದು ನೋಡ್ತೇವೆ. ಏನೇನೋ ಕೇಳ್ತೇವೆ ದೇವರಿಗೆ, ಏನೇನೋ ಕೇಳ್ತೇವೆ. ಅದರ ದೇವರು ತನ್ನನ್ನು ತಾಯಿಗೆ ಹೋಲಿಸಿರುವಾಗ ಆತ ನನ್ನಿಂದ ನಿನ್ನಿಂದ ಏನು ಬಯಸ್ತಾನೆ ಅಂದರೆ ಜಸ್ಟ್ 1-2 ಸೆಕೆಂಡ್, ಜಸ್ಟ್ 5 minutes, 15, 20, half an hour, 1 hour, ಜಸ್ಟ್ ಆತನ ಪಾದ ಹತ್ರ ಕೂತ್ಕೊಳ್ಳೋದು. ದೇವರೇ ನೀನೇ ಅಪ್ಪ ಅಂದಾಗ ಆತನನ್ನು ಪ್ರೀತಿಸುವಂಥದ್ದು. ಅದು ನಾವು ಮಾಡಲು ನಮಗೇನೋ ಬೇಕಾದಾಗ ಮಾತ್ರ ಕರ್ತನ ಹತ್ರ ಹೋಗ್ತೇವೆ.
ಅದಕ್ಕೆ ದೇವ್ರು ಭಾಳ ಸಿಂಪಲಾಗಿ ತಾಯಿಯ ಎಕ್ಸಾಂಪಲ್ ಕೊಟ್ಟರೆ ನೋಡ್ತೇವೆ. ಅದಕ್ಕೆ ಎಲ್ಲ ನಾವು ಮಕ್ಕಳನ್ನು ನೋಡುವಾಗ ಅವ್ರಿಗೆ ಏನೋ ನಮ್ಮಿಂದ ಏನು ಬೇಕಾಗಲ್ಲ, ಏನೇನೋ ಕೇಳಲ್ರು ಅವ್ರು. ನಿನ್ನ ಹತ್ರ ಪೈಸಾ ಎಷ್ಟದ ಮಮ್ಮಿ ಅಂತ ಕೇಳಲ್ರು, ಅಥವಾ ನಿನ್ನ ಹತ್ರ ಯಾವ ಇಯರಿಂಗ್ಸ್ ಹಾಕ್ಕೊಂಡಿದ್ದೀವಿ ಮಮ್ಮಿ, ನೀ ಹೇಗೆ ಏನು ನನಗಿದು ಕೊಡು. ಅವ್ರಿಗೇನು ಯಾವುದೂ ಬೇಕಾಗಿಲ್ಲ, ಆಹಾರದ ವಿಷಯದಲ್ಲಿ ಎದುರು ಬೇಕಾಗಿಲ್ಲ. ಜಸ್ಟ್ ಓನ್ಲಿ ಒನ್ ಹಗ್, ಒಂದೇ ಒಂದು ಅಪ್ಪಿಗೆ ಜಸ್ಟ್ ಒಂದು ಹಗ್ ಸಾಕು ಅವ್ರಿಗೆ. ಅದಷ್ಟು ಅಪ್ಪಿಕೊಂಡು ನಮಗೆ ಮುದ್ದಿಟ್ಟು ಕೆಲಸ ನಾವು ಅವ್ರಿಗೆ ಮುದ್ದಿಟ್ಟಿದ್ಮೇಲೆ 1-2-3 ಸೆಕೆಂಡ್ನಲ್ಲೇ ಅವ್ರು ಹೋಗ್ತಾರೆ. ಅಷ್ಟೇ ಪ್ರೀತಿ, ಅದೇ ಒಂದು ಪ್ರಾರ್ಥನೆ ದೇವರಿಗೆ ಬೇಕಾಗ್ಯದ. ಅದೇ ಒಂದು ಮನಪೂರ್ವಕವಾದಂಥ ಪ್ರಾರ್ಥನೆ, ಮನಪೂರ್ವಕವಾದ ಬೇಡಿಕೆ. ಅದನ್ನು ಬಿಟ್ಟು ದೇವರು ಏನೋ ಈ ರೀತಿಯಾಗಿ ಗಿಜಿ ಬಿಜಿ ಏನೋ ಕೇಳುವಂಥ ದೇವರು ನಿನ್ನಿಂದ ಇಷ್ಟಪಡ್ತಾ ಇಲ್ಲ. ಇದನ್ನು ನಾವು ನೆನಪಿನಲ್ಲಿ ಇಟ್ಕೊಂಬಾರ. ಪ್ರಾರ್ಥನೆ ಅಂದರೆ ಫುಲ್ ಒಂದು ಲಿಸ್ಟ್ ಇರ್ತದೆ. ಒಂದು ಡಿಮಾರ್ಟೋ ಅಥವಾ ನಾವು ಸೂಪರ್ ಮಾರ್ಕೆಟ್ಗೋ ಎಲ್ಲ ಹೋಗ್ತೀವಲ್ಲ, ಫುಲ್ಲು ಲಿಸ್ಟ್. ದೇವ್ರೆ ಅವ್ರಿಗೆ ಕಪ್ಪಡು ದೇವ್ರೆ ಹೇಗೋ ಮಾಡಪ್ಪ, ಏನರೋ ಮಾಡ್ಕೊಡ್ತಾನೆ, ನನ್ನ ಮಗಳು ಚಲೋ ಹೋಗ್ಬೇಕು ದೇವ್ರೆ, ನಮ್ಮ ಮಮ್ಮಿ ನಮ್ಮ ಪಪ್ಪ, ಅಯ್ಯೋ ದೇವ್ರೆ ಎಲ್ಲಪ್ಪ ದೇವ್ರೆ, ನಮ್ಮ ಕಾಲನಿದವ್ರು ದೇವ್ರೆ, ಅವ್ರ ದೇವ್ರೆ ಇರ್ದು ದೇವ್ರೆ. ಅದೆಲ್ಲ ಸೈಡಿಗೆ ಆತನಿಗೆ ಗೊತ್ತದ ಏನು ನಿಂದಾಗತ್ತೆ, ಅಥವಾ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಎಲ್ಲ ವಿಷಯಗಳು ಆತನಿಗೆ ಗೊತ್ತು. ಆತ ನಿನ್ನ ಹತ್ರ ಬಯಸುವಂಥದ್ದೇನೆಂದರೆ ಮನಪೂರ್ವಕವಾಗಿ ತಾಯಿ ಹತ್ರ ಒಂದು ಮಗು ಹೇಗೆ ಬರ್ತದಲ್ಲ, ಜಸ್ಟ್ ಒಂದೇ ಒಂದು ಕಂಫರ್ಟ್, ಆ ಸಂತೈಸುವಿಕೆ, ಅದಕ್ಕೋಸ್ಕರ ದೇವರು ನಿನ್ನನ್ನು ಅಪ್ಪಿಕೊಂಡು ಬಾ ಅಂತ ಕರೆಯುವಂಥದ್ದು ನಾವು ನೋಡ್ತೇವೆ. ಈ ರೀತಿಯಾಗಿ ನಾವು ಆತನನ್ನು ಮನಪೂರ್ವಕವಾಗಿ ಹುಡುಕರು, ತಾಯಿ ಉಪಾಧಿಯಲ್ಲಿ, ಒಂದು ಚಿಕ್ಕ ಮಗು ಉಪಾಧಿಯಲ್ಲಿ. ಓಕೆ, ಮತ್ತು ವಾಕ್ಯದ ಹೇಳ್ತದೆ, ಯುದ್ಧವನ್ನು ಕಲಿಸಿದವನು ಆತನೇ, ಆದರೆ ನಾವು ಈ ದಿನದಲ್ಲಿ ಆತನಿಗೆ ತಿರುಗಿ ಬಿದ್ದಿದ್ದೇವೆ ಅಂತ ವಾಕ್ಯ ಹೇಳ್ತೇವೆ. ಮತ್ತೆ ಅತ್ತಿತ್ತ ತಿರುಗಾಡುತ್ತಾರೆ, ಮೇಲಕ್ಕೆ ಮಾತ್ರ ಹೋಗುದಿಲ್ಲ. ಆ ಕಡೆ ಈ ಕಡೆ ಹೋಗ್ಲಿಕ್ಕೆಲ್ಲ ಇಷ್ಟ ರೀ, ಮಾತಾಡ್ಲಿಕ್ಕೆ ಇಷ್ಟ, ಗಾಸಿಪ್ ಮಾಡ್ಲಿಕ್ಕೆ ಇಷ್ಟ, ವಾಟ್ಸಪ್ ನೋಡ್ಲಿಕ್ಕೆ ಇಷ್ಟ, ಫೇಸ್ಬುಕ್ ನೋಡ್ಲಿಕ್ಕೆ ಟೈಮ್ ಅದ, ನಿಜಕ್ಕೂ ಎಲ್ಲ ವಿಷಯಕ್ಕೆ ಟೈಮ್ ಅದ. ಯಾರೋ ಬಾಜುದವ್ರು ಕರ್ದಾರ ಅಂತಂದ್ರೆ ಅಲ್ಲಿ ಫಂಕ್ಷನಿಗೆ ಹೋಗ್ಲಿಕ್ಕೆ ಇಷ್ಟ, ಹೋಗ್ತೀವಿ, ಟೈಮ್ ಹೆಂಗಾರ ಮಾಡ್ತೀವಿ, 1/2 hour 1 hour ಊಟ ಮಾಡಿ ಬರ್ಲಿಕ್ಕೆ ಹೋಗೇಬೇಕು. ಆ ಕಡೆ ಈ ಕಡೆ ಹೋಗ್ಲಿಕ್ಕೆಲ್ಲ ಟೈಮ್ ಅದ. ಮತ್ತು ಬೇರೆ ಕಡೆ ಹೋಗಿ ಪ್ರೇಯರ್ ಮಾಡಿಸ್ಕೊಂಡು ಬರ್ಲಿಕ್ಕೆ ಹೋಗ್ಲಿಕ್ಕೂ ಟೈಮ್ ಅದ. ಅಲ್ಲೊಬ್ಬರು ಪಾಸ್ಟರ್ ಬಂದಾರಂತ ಬರ್ರಿ ಪ್ರೇಯರ್ ಮಾಡ್ತಾರ ಅಂತಂದು ಮತ್ತು ಬಾಜುದವ್ರಿಗೂ ಕರ್ಕೊಂಡು ಹೋಗ್ತೀವಿ. ಬಟ್ ದೇವ್ರ ವಾಕ್ಯ ಹೇಳ್ತದೆ, ನನ್ನ ಕಡೆ ತಿರುಗ್ಲಿಕ್ಕೆ ಇಷ್ಟ ಇದೆ. ಎಲ್ಲ ಕಡೆ ಹೋಗ್ತಿ, ಎಲ್ಲರ ಸರಿ ಮಾತಾಡ್ತಿ, ಅಲ್ಲಿ ಕೂಡ್ತಿ, ಇಲ್ಲಿ ನಿಂದಿರ್ತಿ, ಅವ್ರ ಸರಿ ಮಾತಾಡ್ತಿ, ಅವ್ರಿಗೆ ಟೈಮ್ ಕೊಡ್ತಿ, ಇವ್ರಿಗೆ ಟೈಮ್ ಕೊಡ್ತಿ, ಏನೇನೋ ಎಲ್ಲ ಮಾಡ್ತೀಯಲ್ಲ. ಮತ್ತು ಇವ್ರಿಗೆ ಒಂದೊಂದ್ಸಲ ಸಹಾಯಕ್ಕಾಗಿ ಸಹ ನಾವು ಹೋಗ್ತೇವೆ. ಅವ್ರು ಯಾರ ನಮ್ಗೆ ಹೆಲ್ಪ್ ಮಾಡ್ತಾರೇನೋ, ಇವ್ರು ಯಾರ ಹೆಲ್ಪ್ ಮಾಡ್ತಾರೇನೋ ಅಂತೇಳಿ ನಾವು ಎಷ್ಟೊಂದು ಸಲ ಎಲ್ಲ ಕಡೆ ಸಹಾಯಕ್ಕೂ ಹೋಗ್ತೀವಿ, ಮತ್ತು ಎಲ್ಲ ಕಡೆ ನಮ್ಮ ಟೈಮ್ ಏನು ಮಾಡ್ತೀವಿ, ಸ್ಪೆಂಡ್ ಮಾಡ್ತೀವಿ. ಅದ್ರ ದೇವರು ಹೇಳ್ತಾರೆ, ಎಲ್ಲ ಕಡೆ ತಿರುಗಾಡ್ತೀಯಲ್ಲ, ನನ್ನ ಕಡೆ ಯಾವಾಗ ನೀ ತಿರುಗ್ತಿ ಅಂತ ಇದನ್ನ ಕರ್ತನೆ ಹೇಳುವಂಥದ್ದು. ಮೇಲಕ್ಕೆ ಯಾಕೆ ನೋಡಲ್ರಿ, ಮೇಲಕ್ಕೆ ಮಾತ್ರ ನೋಡಲ್ರಿ, ಎಲ್ಲ ಬಾಜು ಎಲ್ಲ ಕಾಣಿಸ್ತದೆ, ಎಲ್ಲ ಕಾಣಿಸ್ತದೆ, ಎಲ್ಲ ಲೌಕಿಕವಾದದ್ದು. ಅದ್ರ ಮೇಲೆ ಒಂದ್ಸಲ ನೋಡ್ರಿ. ಅದಕ್ಕೆ ದೇವಾಕ್ಯ ಹೇಳ್ತದೆ, ಮೋಸದ ಬಿಲ್ಲಿಗೆ ಸಮಾನರಾಗಿದ್ದಾರೆ ಅಂತ. ಒಬ್ಬ ವ್ಯಕ್ತಿ ತನ್ನ ಬತ್ತಳಿಕೆಯಲ್ಲಿ ಅವನು ಎಲ್ಲಿ ಹಿಡ್ಕೊಂಡನಲ್ಲ ಆ ವ್ಯಕ್ತಿ, ಅವನು ಒಂದು ಏನಂದರೆ ಹಿಂದೆ ಎಷ್ಟೊಂದು ಬಿಲ್ಲುಗಳವ, ಎಷ್ಟೊಂದು ಒಂದು 20 ಬಿಲ್ ಇರ್ಬೋದು, ಭಾಳ ಮಾಡು ಒಂದು 20 ಬಿಲ್ಲುಗಳು ಇರ್ಬೋದು. ಆ ಒಂದು ಬಿಲ್ಲುಗಳ ಮಧ್ಯದಲ್ಲಿ ಯಾವುದೋ ಒಂದು ಚೂಸ್ ಮಾಡಿ, ಒಂದೇ ಒಂದು ಬಿಲ್ ಚೂಸ್ ಮಾಡಿ, ಆ ಒಂದು ಬಿಲ್ಲಿಗೆ ಏನು ಮಾಡ್ತಾನಂದ್ರೆ ಹಿಂಗೆ ಎತ್ತಿ, ಇದೇನದ ಶಾರ್ಪ್, ಬಹಳ ಒಳ್ಳೆ ಒಂದು ಶಾರ್ಪ್ ಆಗಿರುವಂಥ ಚೂಪಾಗಿರುವಂಥ ಬಿಲ್ ಅದ. ಈ ಬಿಲ್ ಮಾತ್ರ ಮೋಸ ಮಾಡಲ್ಲ. ಇಷ್ಟೊಂದು ಬಿಲ್ ಹೋಗ್ಬಿಟ್ಟು ಇದು ಒಂದೇ ಬಿಲ್ಲನ್ನು ಆರಿಸ್ಕೊಂಡಿದ್ದಾನೆ. ಪ್ಲೀಸ್ ಗಮನಿಸ್ರಿ, ಅಷ್ಟೊಂದು ಬಿಲ್ಗಳ ಮಧ್ಯದಲ್ಲಿ ಒಂದೇ ಒಂದು ಆರಿಸ್ಕೊಂಡು ಈ ಬಿಲ್ ಮೋಸ ಮಾಡೋಣ. ಈ ಬಿಲ್ ಡೈರೆಕ್ಟ್ ಎಲ್ಲಿ ಹೋಗಿ ಹತ್ತಬೇಕೋ ಅದೇ ಸ್ಥಳದಲ್ಲಿ ಹತ್ತದ. ಎಲ್ಲಿ ಹೋಗಿ ನಾ ಡೈರೆಕ್ಷನ್ ಕೊಡ್ತೀನಲ್ಲ, ಎಲ್ಲಿ ಹೋಗೋದು ಬಿಲ್ ಹತ್ತಬೇಕೋ, ಯಾರಿಗೆ ಹತ್ತಬೇಕೋ, ಯಾವ ಒಂದು ಪ್ರಾಣಿಗೆ ಹತ್ತಬೇಕೋ, ಏನು ಮಾಡಬೇಕಲ್ಲ ಅದೇ ಸ್ಥಳದಲ್ಲಿ ಹೋಗ್ಬಿಡ್ತದೆ ಅಂಥೇಳಿ ಆ ವ್ಯಕ್ತಿ ಬಿಲ್ಲನ್ನು ತೆಗೆದಾಗ ಆ ವ್ಯಕ್ತಿಗೆ ಉಂಟಾದದ್ದು ಏನಂದರೆ ಮೋಸ. ಆಗ ದೇವ್ರ ಹತ್ರ ಎಷ್ಟೊಂದು ಜನ ಹರರಿ, ನಿಮಗಿಂತ ಜನ, ನನಗಿಂತ ಎಷ್ಟೋ ಒಳ್ಳೆ ಜನರು, ಎಲ್ಲ ಜನರ ಮಧ್ಯದಲ್ಲಿ ನನ್ನನ್ನು ಆರಿಸ್ಕೊಂಡಿದ್ದಾನೆ, ತನ್ನ ಕೈದ ಹಿಡ್ಕೊಂಡನು, ಒಳ್ಳೆ ಬಿಲ್ಲದ ಇದು ಅಂತ ಹೇಳ. ಆತ ಇನ್ನೇನು ಎಸಿದಿದ್ದಾನೆ, ಆದರೆ ಅದು ಡೈರೆಕ್ಷನ್ನೇ ತಪ್ಪು ಹೋಗಿದೆ, ಆದರೆ ಅದು ಮೋಸದ ಬಿಲ್ಲಾಗಿ ಮಾರ್ಪಟ್ಟಿದೆ. ಒಂದು ಕಡೆ ಹೊಡೆದ್ರೆ ಇನ್ನೊಂದು ಕಡೆ ಹೋಗಿರೋದು ಬಿಲ್. ಅದೇ ಬಿಲ್ಲಿನ ಹಂಗೆ ನಾನು ಮತ್ತೆ ನೀವು ಇದ್ದೇವೆ ಅಂತ ಹೇಳಿ ಯೇಸು ಸ್ವಾಮಿ ದಿನ ಹೇಳುವಂತಹ ಮಾತು. ದಯವಿಟ್ಟು ಮನಸ್ಸಿಗೆ ತಂದ್ಕೋರಿ. ವಾಕ್ಯ ಏನಂದರೆ ಮೋಸದ ಬಿಲ್ಲಿಗೆ ಸಮಾನರಾಗಿದ್ದಾರೆ. ಎಷ್ಟು ನಂಬಿಕೆ ಇಟ್ಕೊಂಡು ಆ ವ್ಯಕ್ತಿ ಬಿಲ್ಲು ಹೊಡಿಲತ್ತನಲ್ಲ, ಅಷ್ಟೊಂದು ಹಿಂದಿರುವಂತಹ ಬಿಲ್ಲುಗಳೆಲ್ಲ ಅವನು ಹಿಂದಿದ್ದೆಲ್ಲ ಬಾಜಿಗಿಟ್ಟು ಅದೊಂದೇ ಬಿಲ್ಲಿಗೆ ಆರಿಸ್ಕೊಂಡನಲ್ಲ, ಆ ರೀತಿ ದೇವರು ಇವತ್ತು ಎಷ್ಟೋ ಜನರ ಮಧ್ಯದಲ್ಲಿ ನನ್ನನ್ನು ಆರಿಸ್ಕೊಂಡಿದ್ದಾನೆ. ಈ ಬಿಲ್ ಮೋಸ ಮಾಡಲ್ಲ, ಈ ಬಿಲ್ ಎಂದೂ ಮೋಸ ಮಾಡಲ್ಲ, ನನ್ನ ಹತ್ರನೇ ಬರ್ತದೆ, ನನ್ನ ಪ್ರಾರ್ಥನೆ ಮಾಡ್ತದೆ, ನನ್ನ ಮಾತು ಕೇಳ್ತದೆ ಈ ಬಿಲ್ಲು ಅನ್ನೋದಾಗ. ಆದರೆ ನಾವು ಮೋಸದ ಬಿಲ್ ಆಗಿ ಹೋಗಿದ್ದೇವೆ ದೇವ್ರ ದೃಷ್ಟಿ.
ಅದಕ್ಕೆ ಈ ದಿನ ಕರ್ತನು ನಾನು ನಿನ್ನನ್ನು ಎಚ್ಚರ ಪಡಿಸ್ಲತ್ತಾನೆ. ದೇವರೇ, ನಾ ಇಷ್ಟೊಂದು ದಿವಸ ಮೋಸದ ಬಿಲ್ಲಿನ ಹಾಗೆ ನಡೆದುಕೊಂಡಿದ್ದೇನಪ್ಪ. ಇಷ್ಟೆಲ್ಲದರ ಬದದಲ್ಲಿ ನನ್ನನ್ನೇ ನೀನು ಪಿಕ್ ಮಾಡಿದೆ, ನನ್ನನ್ನೇ ನೀನು ಆರಿಸ್ಕೊಂಡಿದ್ದೆ. ಆದ್ರೆ ನಾ ಅದಕ್ಕೆ ವ್ಯತಿರಿಕ್ತವಾಗಿ ತಪ್ಪಾಗಿ ನಡೆದುಕೊಂಡಿದ್ದೇನೆ, ಮೋಸ ಮಾಡಿದ್ದೇನೆ ನಿನಗೆ ಮಾತ್ರ. ಆದರೆ ಇವತ್ತು ನನ್ನನ್ನು ಕ್ಷಮಿಸು, ನನ್ನನ್ನು ನಿನ್ನ ಕಡೆಗೆ ತಿರುಗಿಸು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಮತ್ತೆ ಕೊನೆಯದಾಗಿ ನಾವು ನೋಡ್ತೇವೆ, ಕನ್ಕ್ಲೂಷನ್ ಮಾಡ್ತೀನಿ. ಲಾಸ್ಟ್ ಪಾಯಿಂಟ್ ಏನಂತಂದರೆ, ಲಾಸ್ಟ್ದಾಗಿ ಹೇಳುವಂಥದ್ದಂದರೆ 3 ಪಾಯಿಂಟ್ಸ್ ಏನಂದರೆ, ನಾವು ದೇವರಿಗೆ ಪೂರ್ಣವಾಗಿ ವಿಧೇಯರಾಗಬೇಕೆಂಬುದಾಗಿ ಈ ಒಂದು ಅಧ್ಯಾಯಗಳನ್ನ ನಾವು ಕಲಿತ್ಕೊಳ್ತೇವೆ. 7ನೇ ಅಧ್ಯಾಯದಲ್ಲಿ 1ರಿಂದ 16ನೇ ವಚನದಲ್ಲಿ ನಾವು ಪೂರ್ತಿಯಾಗಿ ದೇವರಿಗೆ ಸಮರ್ಪಕವಾಗಿರ್ಬೇಕು ಅಥವಾ ಬದ್ಧರಾಗಿರ್ಬೇಕು. ವಾಕ್ಯ ಹೇಳ್ತಿದ್ರೆ ಬಿ ಫುಲ್ಲಿ ಕಮಿಟೆಡ್ ಎಂದಾಗ ನಾವು ನೋಡ್ತೇವೆ. ಪೂರ್ತಿಯಾಗಿ ಆತನಿಗೆ ನಾವು ಕಮಿಟ್ ಆಗುವಂಥದ್ದು ನಾವು ನೋಡ್ತೇವೆ, ಪೂರ್ತಿಯಾಗಿ ಆತನ ಕಡೆಗೆ ತಿರುಗಿಕೊಳ್ಳುವಂಥದ್ದು. ಮತ್ತು ಮೊದಲು ದೇವರನ್ನದಾಗಿ ನಮ್ಮ ಜೀವಿತದಲ್ಲಿ ತಿಳ್ಕೊಬೇಕು. ಫಸ್ಟ್ ದೇವರು, ಅದಕ್ಕೆ ಬಿಟ್ಟು ಬೇರೆ ಏನೂ ಇಲ್ಲ. ಮಗಲ್ಲ, ಮಗಳಲ್ಲ, ತಂದೆಯಲ್ಲ, ಬೇರೆ ಯಾರನ್ನೇ ಇಲ್ಲ, ಕೆಲಸ ಅಲ್ಲ, ಅಡುಗೆ ಮನೆಯಲ್ಲ, ಬೇರೆ ಏನೂ ಅಲ್ಲ. ಮೊದಲು ದೇವರು. ಮೊದಲು ನಾನು ಫುಲ್ಲಿ ಆತನಿಗೆ ಕಮಿಟೆಡ್ ಆಗಬೇಕು, ಆತನ ಮೇಲೆ ಆತನಿಗೆ ನಾನು ಬದ್ಧಳಾಗಿರಬೇಕು. ಇನ್ನೊಂದು ವಿಷಯ ಏನಂದರೆ, ಮೊದಲು ನಾನು ದೇವರಿಗಾಗಿ ಇರಬೇಕು. ಮೊದಲನೇ ಸ್ಥಾನ ನಾನು ದೇವರಿಗೆ ಕೊಡಬೇಕು. ಮತ್ತು ನನ್ನ ಹೃದಯ ನಾನು ಪರೀಕ್ಷಿಸ್ಕೋಬೇಕು. ಯಾಕಂತಂದ್ರೆ ನಾನು ತಿರುಗಿ ಹಾಕ್ಲಾರ ಚಪಾತಿ ಇದ್ದೆ, ನಾವು ಬೇಕ್ ಮಾಡಲಾರ್ದಂಥ ಒಂದು ಕೇಕ್ ಪೂರ್ತಿ ಕೆಟ್ಟು ಹೋಗೋದಂತಹ ಒಂದು ಕೇಕ್ ಉಪಾದಿಯಲ್ಲಿದ್ದೇನಾ, ಅಥವಾ ಬುದ್ಧಿ ಇರಲಾರ್ದಂಥ ಪಾರಿವಾಳದ ಉಪಾಧಿ ಇದ್ದೇನ, ಅಥವಾ ನೆರೆ ಬಂದಿದೆಯಲ್ಲ ಎಫ್ರೈಮಿಗೆ ಅದು ಗೊತ್ತಾಗ್ಲಾರ್ದಂತಹ ತಲೆ ಕೂದಲು ಎಷ್ಟೊಂದು ಬೆಳ್ಳಗ ಹೋಗ್ಯಾವ, ಎಷ್ಟೊಂದು ವಿಷಯಗಳು ನನ್ನ ಹೀರಿಕೊಂಡು ಹೋಗಿವೆ ನನ್ನ ಜೀವಿತದಲ್ಲಿ. ಇನ್ನೂ ಚೆನ್ನಾಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ಳುತ್ತಿದ್ದೇನೆ. ಎಲ್ಲ ವಿಷಯದಲ್ಲೂ ದೇವರು ಆಶೀರ್ವಾದ ಮಾಡೋಣ ಅಂತ ಹೇಳಿ ತೃಪ್ತರಾಗಿರ್ತಾ ಇದ್ದೇನೆ, ಅಥವಾ ದೇವರು ನಿಜಕ್ಕೂ ಆಶೀರ್ವಾದ ಮಾಡಿದ್ದಾನೆಂದರೆ ನಾನು ಆತ್ಮಿಕವಾಗಿ ಎಷ್ಟು ಬೆಳೆದಿದ್ದೇನೆ ಅಂತ ಹೇಳಿ ನಾನು ಪರೀಕ್ಷಿಸ್ಕೊಳ್ತೇನೆ. ಈ 3 ವಿಷಯಗಳು ಗಮನಿಸ್ರಿ. ಏನಂದರೆ ಬಿ ಫುಲ್ಲಿ ಕಮಿಟೆಡ್ ಅನ್ನೋದಾಗಿ, ಆಸ್ಕ್ ಗಾಡ್ ಫಸ್ಟ್ ಅನ್ನೋದಾಗಿ, ಮತ್ತು ಎಕ್ಸಾಮಿನ್ ಯುವರ್ ಹಾರ್ಟ್ ಅನ್ನೋದಾಗಿ ನಾವು ನೋಡ್ತೀವಿ. ಈ 3 ವಿಷಯಗಳನ್ನು ನಾವು ದೃಢವಾಗಿ ಹಿಡಿದುಕೊಳ್ಳೋದು. ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂತಹ ಜೀವ ಸ್ವರೂಪನಾದ ಕರ್ತನೆ, ದಯವಿಟ್ಟು ಸಹಾಯ ಮಾಡಬಹುದು ಸ್ವಾಮಿ. ಅಪ್ಪ, ನಾವು ನಂಬಿಗಸ್ತರಲ್ಲ ಕರ್ತನೆ, ನಮ್ಮದೇ ಆದಂಥ ಬಲಹೀನತೆಗಳು, ತಪ್ಪುಗಳು, ಪಾಪಗಳು ನಿಜಕ್ಕೂ ದೇವರೇ ಬಹಳ ಇವೆ ದೇವರೇ. ನನ್ನನ್ನು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಬೇಕಂದಾಗ ಕರ್ತನೆ, ಎಷ್ಟೋ ತಪ್ಪುಗಳು, ಪಾಪಗಳು ಕಣ್ಣೆದುರಿಗೆ ಬರ್ತಾವಲ್ಲ, ಅವೆಲ್ಲ ಸಾರಿ ಕೇಳ್ತಿದ್ದಾರೆ ಸ್ವಾಮಿ. ಅವೆಲ್ಲವುಗಳಿಗಾಗಿ ನಾವೆಲ್ಲರೂ ಸಾರಿ ಕೇಳ್ತೇವಪ್ಪ. ನಮ್ಮಲ್ಲಿ ಪಶ್ಚಾತ್ತಾಪ ಉಂಟು ಮಾಡು ದೇವರೇ. ನಾವು ಪೂರ್ತಿಯಾಗಿ ನಿನಗೆ ಬದ್ಧರಾಗಿ ನಡೆದುಕೊಳ್ಳಿಕ್ಕೆ ಸಹಾಯ ಮಾಡು. ನಾವು ಪೂರ್ಣ ಮನಸ್ಸಿನಿಂದ ಕರ್ತನೆ ನಿನ್ನನ್ನು ಕೇಳುವರಾಗಿ, ನಿನ್ನನ್ನು ಮಾತ್ರ ಪ್ರಾರ್ಥಿಸುವರಾಗಿ ಮಾಡು. ನಮ್ಮಲ್ಲಿರುವಂತಹ ಸ್ವಾರ್ಥತೆ ತೆಗೆದುಹಾಕು. ನೀನು ಇಷ್ಟಪಡದೇ ಇರ್ತಕ್ಕಂತಹ ಜೀವಿತ, ಆ ಕಡೆ ಈ ಕಡೆ ಎಲ್ಲ ನೋಡ್ಲತ್ತಿದ್ದಾರೆ ಸ್ವಾಮಿ. ನನಗೆಲ್ಲ ಟೈಮ್ ಅದ, ಬಟ್ ನಿನ್ನ ಕಡೆಗೆ ತಿರುಗಿಕೊಳ್ಳೋದಕ್ಕೆ ಟೈಮ್ ಇಲ್ಲಪ್ಪ. ಈ ವಿಷಯಕ್ಕಾಗಿ ನಾನು ಸಾರಿ ಕೇಳ್ತೇನಪ್ಪ. ದಯವಿಟ್ಟು ನನ್ನನ್ನು ಸರಿ ಮಾಡು. ಮತ್ತಪ್ಪ ಕರ್ತನೆ, ನನ್ನ ಹೃದಯವನ್ನು ನಾನು ಪರೀಕ್ಷಿಸ್ಕೊಳ್ತೇನಪ್ಪ. ತಿರುವಿ ಹಾಕದ ಚಪಾತಿ ಉಪಾದಿಯಲ್ಲಿ ಕರ್ತನೆ, ಯಾವುದಕ್ಕೂ ಬರಲಾರಂತಹ ಜೀವಿತ ಇದ್ದೆ ಕರ್ತನೆ, ಮೋಸದ ಬಿಲ್ಲಿನ ಆಗಿದ್ದೆ ಕರ್ತನೆ. ನಾನು ದಯವಿಟ್ಟು ನನ್ನನ್ನು ಬದಲಾಯಿಸಿಬಿಡು. ನೀನು ಇಷ್ಟಪಡುವ ರೀತಿಯಲ್ಲಿ ನನ್ನನ್ನು ಮಾರ್ಪಡಿಸಿದರೆ ಸ್ವಾಮಿ, ನನ್ನನ್ನು ನಿನ್ನ ಕೈಯಲ್ಲಿ ಒಪ್ಪಿಸ್ಕೊಡ್ತೇನೆ. ಮನಸಾರೆ ನಿನ್ನನ್ನು ಪ್ರೀತಿಸಿ ನಿನಗೆ ನಡೆದುಕೊಳ್ಳೋದಕ್ಕೆ ಇಷ್ಟಪಡ್ತೇನಪ್ಪ. ಈ ಪ್ರಾರ್ಥನೆ ಕೇಳಿದ ಸ್ತೋತ್ರ. ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇವೆ. ಆಮೇನ್.